ಹರೇ ರಾಮ. ಶ್ರೋತಾಂಸಿ ಸರ್ವರ್ಷ ಹೃದಾಂ ಯದೀಯೇ ಪ್ರಜ್ಞಾಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನವಿಜ್ಞಾನನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ರಾತ್ರಿ ಅಂದರೆ ಕಪ್ಪು, ಮಳೆಗಾಲದ ರಾತ್ರಿ, ಅಮಾವಾಸ್ಯೆ ಹಿಂದೆ ಮುಂದೆ ಯಾವುದೋ ಸಮಯ ಅಂದಮೇಲೆ ಎಷ್ಟು ಕಪ್ಪಿರಬೇಕು ಅಂದರೆ ಅಚಕ್ಷುರು ವಿಷಯ ಎನ್ನುವಷ್ಟು ಕಪ್ಪು ಅಂತ. ಚಕ್ಷುರು ವಿಷಯ ಅಲ್ಲ ಅಂದರೆ ಕಣ್ಣಿಗೇನೂ ಕಾಣಿಸೋದಿಲ್ಲ, ಬರೀ ಕತ್ತಲೆ ಮಾತ್ರ, ಕಪ್ಪು ಮಾತ್ರ ಕಾಣಿಸುವಂಥದ್ದು. ಅಂಥ ಒಂದು ಗಾಢಾಂಧಕಾರದ ಮಧ್ಯದಲ್ಲಿ ಕೇವಲ ಕಿವಿಯನ್ನು ನಂಬಿ ದಶರಥ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ಅದ್ರ ಕಿವಿ ಮೋಸ ಮಾಡಿದೆ. ನಮ್ಮ ಕಿವಿ, ನಮ್ಮ ಕಣ್ಣು, ನಮ್ಮ ಮನಸ್ಸು ನಮಗೆ ಮೋಸ ಮಾಡಿದರೆ ಮತ್ತು ಯಾರು ನಮ್ಮನ್ನು ಕಾಪಾಡೋರು ಹೇಳಿ? ಅಂಥದ್ದೊಂದು ಸಂದರ್ಭ ಇದು. ಅವನ ಕಿವಿ ಅವನಿಗೆ ಮೋಸ ಮಾಡಿಬಿಟ್ಟಿದೆ. ಸರಯೂ ನದಿಯ ಜಲದಲ್ಲಿ ಕೊಡವನ್ನು ಒದ್ದಿ ನೀರು ತುಂಬುವಾಗ ಕೇಳಿದ ಶಬ್ದ ಅದು ಆನೆಯ ಧ್ವನಿ ಎಂಬುದಾಗಿ ಭಾವಿಸಿ ಹಿಂದು ಮುಂದೆ ನೋಡದೆ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ಈ ಶಬ್ದವೇದಿಯ ಪ್ರಯೋಗದಲ್ಲಿ ತುಂಬ ಜವಾಬ್ದಾರಿ ಬೇಕು, ಯಾಕೆಂದರೆ ಏನು ಕಾಣ್ತಾ ಇರೋದಿಲ್ಲ. ಕಿವಿಯ ಮೇಲೆ ಇಡೀ ಪ್ರಕ್ರಿಯೆ ನಡೆಯುವಂಥದ್ದು, ತುಂಬ ಜವಾಬ್ದಾರಿ ಬೇಕು. ಯಾಕೆಂದರೆ ಯಾರನ್ನು ಸಂಹಾರ ಮಾಡಬೇಕಾಗಿದೆಯೋ ಅವರಿಗೆ ಹೋಗಿ ಬಾಣ ತಗೊಳ್ಬೇಕು ಹೊರತು ಇನ್ಯಾರಿಗೂ ಹೋಗಿ ತೊಂದರೆ ಆಗಬಾರ್ದಲ್ಲ. ಸ್ವಲ್ಪ ಎಡವಟ್ಟಾಗಿದೆ ಇಲ್ಲಿ ಅಂತ. ಮತ್ತು ತುಂಬ ಜವಾಬ್ದಾರಿ ಬೇಕು. ಕಾಡಿನ ಮಧ್ಯದಲ್ಲಿ ಶಬ್ದವೇದಿ ಪ್ರಯೋಗ ಮಾಡಬೇಕಾದ್ರೆ ಅದು ಎಂಥ ಕಾಡು ಅಂದರೆ ತಪಸ್ವಿಗಳು ವಾಸ ಮಾಡುವಂಥ ಕಾಡು ಇದು ನೋಡಿ. ಇದು ಈಗ ಗೊಂಡಾರಣ್ಯ ಅಲ್ಲ ಇದು, ಮತ್ತು ಇದು ತಪೋವನ. ಇದು ಸುತ್ತಮುತ್ತ ತಪಸ್ವಿಗಳು ವಾಸ ಮಾಡ್ತಾರೆ, ಅಂಥ ಪರಿಸರ. ಅಲ್ಲಿ ಬಾಣ ಪ್ರಯೋಗ ಮಾಡುವಾಗ ತುಂಬ ಜವಾಬ್ದಾರಿ ಬೇಕಾಗಿತ್ತು, ತುಂಬ ಹೊಣೆ ಅರಿತು ಮಾಡಬೇಕಾಗಿತ್ತು. ಆ ಕೆಲಸ ಹಾಗಾಗಿಲ್ಲ ಅಂತ ಸ್ವಲ್ಪ ಹೊಣೆಗಾರಿಕೆ ಕಡಿಮೆ ಆಯಿತು. ಕಡಿಮೆ ಆದಾಗ ಆಗುವಂಥದ್ದು ಅನರ್ಥಗಳೇ ಅಂತ. ಹೀಗಾಗಿ ಈ ಆನೆ ಗೀಳಿಡುವ ಸದ್ದಿನ ಜಾಗದಲ್ಲಿ ಕ್ಷಣ ಕಳೆದು ಕೇಳಿ ಬಂದಿದ್ದೇನಪ್ಪ ಅಂದರೆ ಹಾ ಹಾ ಎನ್ನುವ ಒಂದು ಮಾನುಷ ಧ್ವನಿ. ತತ್ರವಾ ಘೋಷಸಿ ವ್ಯಕ್ತ ಪ್ರಾದುನಾಸಿ ಮನೋಕಸಹ, ವ್ಯಕ್ತವಾದ ಒಂದು ಮಾನುಷ ಧ್ವನಿ ಅಲ್ಲಿ ಕೇಳಿ ಬಂತು. ಹಾ ಹೇತಿ ಪಥದಸ್ತೋ ಏನು ಹಾ ಹಾ ಎನ್ನುವ ಹಾಹಾಕಾರ. ಅದು ಜೊತೆಯಲ್ಲಿ ಯಾರೋ ನೀರಿನಲ್ಲಿ ಬಿದ್ದ ಶಬ್ದ. ಪತತಸ್ತೋಯೆ, ನೀರು ತುಂಬಲಿಕ್ಕೆ ಬಂದವನು ಎದೆಗೆ ಬಾಣ ತಾಗಿ ನೀರಿಗೆ ಬಿದ್ದಿದ್ದಾನೆ, ಆ ಶಬ್ದ. ಇದನ್ನು ಆಳದ ನೀರಲ್ಲ, ಯಾಕೆಂದರೆ ಅದು ನೀರು ಕುಡಿಯಲಿಕ್ಕೆ ಪ್ರಾಣಿಗಳು ಬರುವಂಥ ಸ್ಥಳ ಅಂತಂದರೆ, ಅಥವಾ ನೀರು ತಗೊಂಡು ಹೋಗಲಿಕ್ಕೆ ತಪಸ್ವಿಗಳು ಬರುವಂಥ ಸ್ಥಳ ಅಂತಂದರೆ ತುಂಬ ಆಳ ಇರೋದಿಲ್ಲ ಅಲ್ಲಿ. ಹಾಗೆ ಮುಳುಗಿ ಹೋಗುವಂಥ ಸ್ಥಳ ಅಲ್ಲ, ಆದರೆ ನೀರಿದೆ ಅಲ್ಲಿ ಅಂತ, ಕೆಸರಿದೆ, ನೀರಿದೆ ಅಂತ. ಅಲ್ಲಿ ಯಾರೂ ಬಿದ್ದ ಶಬ್ದ ಕೇಳಿಬಂತಂತೆ ಮೊದಲು, ಆಮೇಲೆ ಆ ಧ್ವನಿ ಕೇಳಿಬಂತಂತೆ. ಅದರ ಹಿಂದೆಯೇ ಒಂದು ಮಾತು ಕೇಳಿಬಂತು. ಮಾತು ಏನು ಅಂದರೆ, ನನ್ನಂಥವನ ಮೇಲೆ ಶಸ್ತ್ರಪ್ರಯೋಗವೇ ಅಂತ. ಅಸ್ಮದ್ವಿಧೇ ಕಥಂ ಶಸ್ತ್ರಂ ನಿಪತೇತ್. ನನ್ನಂಥವನ ಮೇಲೆ. ಎಂಥವನು ನನ್ನಂಥವನು ಅಂದರೆ ತಪಸ್ವಿ, ನ್ಯಸ್ತದಂಡ ಅಂತ. ಯಾರ ಮೇಲೂ ಆಯುಧ ಎತ್ತುವವನಲ್ಲ, ಯಾರಿಗೂ ತೊಂದರೆ ಮಾಡುವವನಲ್ಲ. ಸನ್ಯಾಸ ಸ್ವೀಕಾರ ಮಾಡುವಾಗ ಅಭಯವನ್ನು ಕೊಟ್ಟು ಸನ್ಯಾಸ ಸ್ವೀಕಾರ ಮಾಡಬೇಕಾಗತ್ತೆ. ಅಂದರೆ ನನ್ನಿಂದ ಯಾವ ಜೀವಕೋಟಿಗಳಿಗೂ ಯಾವುದೇ ತೊಂದರೆ ಆಗೋದಿಲ್ಲ ಎನ್ನುವಂಥ ಅಭಯವಾಣಿಯನ್ನು
ಅಭಯ ಪ್ರತಿಜ್ಞೆಯನ್ನು ಮಾಡಿ ಸನ್ಯಾಸ ಸ್ವೀಕಾರ ಮಾಡಬೇಕಾಗ್ತದೆ. ತಪಸ್ಸುಗಳ ವ್ರತವೂ ಕೂಡ ಇದಕ್ಕಿಂತ ಏನು ತುಂಬ ದೂರ ಏನೂ ಅಲ್ಲ. ಹಿಂಸೆ ಮಾಡಬಾರ್ದು ಅವರು ಯಾವಾಗಲೂ. ಹಾಗಾಗಿ ಅಹಿಂಸಕನಾದ ಒಬ್ಬ ತಪಸ್ವಿ, ನಿರಪರಾಧಿ, ಅಂಥವನ ಮೇಲೆ ಶಸ್ತ್ರಪ್ರಯೋಗವೇ? ಹೋಗಲಿ, ಏನೋ ಒಂದು ಕಳ್ಳತನ ಮಾಡೋಕ್ಕೆ ಬಂದಾಗ ಬಾಣ ಪ್ರಯೋಗ ಆಯಿತು ಅಂದರೆ ವಿಷಯ ಬೇರೆ. ಇದು ಅದಲ್ಲ. ನಾನು ಇಲ್ಲಿಗೆ ಉದಾಹರಣೆಯಾಗಿ ಬಂದಿದ್ದೆ, ಸರಯೂ ನದಿಗೆ ನಾನು ಉದಾಹರಣೆಯಾಗಿ ಬಂದಿದ್ದೆ. ಉದಾಹಾರ ಅಂದರೆ ಉಪವಾಸ ಬಂದಿದೆ ಅಂತಲ್ಲ, ನಿರಾಹಾರದ ತಮ್ಮ ಇದ್ದಂಗಿದೆ ಉದಾಹಾರ ಅಂತಂದರೆ ಏನು? ಆಲೋಚನೆ ಮಾಡಿ. ರಾಮಾಯಣ ಕಾಲದ ಶಬ್ದ ಇದು. ರಾಮಾಯಣದ ಸಮಯದಲ್ಲಿ ತುಂಬ ಪ್ರಚಲಿತವಾಗಿತ್ತು. ವಾಲ್ಮೀಕಿಗಳ ಕಾಲದಲ್ಲಿ ಈ ಶಬ್ದ ತುಂಬ ಪ್ರಚಲಿತವಾಗಿತ್ತು. ಮುಂದಕ್ಕೆ ತುಂಬ ಕಾಣಿಸೋದಿಲ್ಲ ಈ ಶಬ್ದ. ಉದಾಹಾರ ಅಂದರೆ ಉದ ಅಂದರೆ ನೀರು, ಉದಕ ಅಂದರೂ ಅದೇನೆ, ಕಪ್ರತ್ಯಯ ಸೇರಿದೆ ಅಷ್ಟೇ, ಸ್ವಾರ್ಥ ಕಪ್ರತ್ಯಯ ಅಂತ ಹೇಳ್ತಾರಲ್ಲ. ಉದ ಅನ್ನೋ ಅರ್ಥದಲ್ಲೇ ಉದಕ ಅಂತಿರೋದು. ಈ ಕೊಂಕಣಿ ಭಾಷೆಯಲ್ಲಿ ಉದ ಅಂತ ಹೇಳ್ತಾರೆ, ನೀರಿಗೆ ಉದ ಅಂತ ಹೇಳ್ತಾರೆ. ಸ್ವಲ್ಪ ಸಂಸ್ಕೃತದ ಪ್ರಭಾವ ಜಾಸ್ತಿ ಇರುವಂಥ ಭಾಷೆ ಇದು. ಉದ ಅಂತಲೇ ಹೇಳ್ತಾರೆ ಅದಕ್ಕೆ ಅಂತ. ಉದ ಅಂದರೆ ನೀರು. ಆಹಾರ ಅಂದರೆ ಬೇರೆ ಕಡೆ ಇದ್ದಿದ್ದನ್ನು ನಮ್ಮಲ್ಲಿಗೆ ತರುವಂಥದ್ದು ಆಹಾರ. ಈಗ ನಾವೀಗ ಊಟಕ್ಕೆ ಆಹಾರ ಅಂತ ಹೇಳ್ತೀವಲ್ಲ, ಅದು ಕೂಡ ಅದೇ ಅಂತ. ಹೊಟ್ಟೆ ಒಳಗಿಲ್ಲ, ಬೇರೆ ಕಡೆ ಇದೆ ಅದು. ಅದನ್ನು ಹೊಟ್ಟೆ ಒಳಗೆ ತಂದುಕೊಳ್ಳುವಂಥದ್ದು ಅಂತ. ಅದು ಆಹಾರ, ಆಹರಣ. ಉದಾಹಾರ ಅಂದರೆ ನೀರು ತರುವವನು. ತಾನಿರುವ ಸ್ಥಾನಕ್ಕೆ, ತನ್ನ ಮನೆಗೋ ಆಶ್ರಮಕ್ಕೋ ನೀರು ತರಲು ಬಂದವನು ಅಂತ. ಇನ್ನೇನಪ್ಪ ನಾನು ಅಪರಾಧ ಮಾಡಿದ್ದೇನೆ? ನದಿಯಿಂದ ನೀರು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ನಲ್ಲ, ನನ್ನ ಮೇಲೆ ಬಾಣ ಪ್ರಯೋಗ ಮಾಡಬೇಕಾ? ಉದಕಾಹರಣಕರ್ತ, ಉದಾಹಾರ ಅಂದರೆ ನೆನಪಿಟ್ಕೊಳ್ಳಿ ಈ ಶಬ್ದವನ್ನು. ಬಳಕೆ ಮಾಡಬೇಕು. ರಾಮಾಯಣ ಕಾಲದ ಶಬ್ದ ಮತ್ತೆ ಚಾಲ್ತಿಗೆ ಬರಲಿ, ಒಳ್ಳೊಳ್ಳೆ ಶಬ್ದಗಳು ಅಂತ. ಉದಾಹರಣ ಅನ್ನುವಾಗ ಇದೇ ಧಾತು, ಇದೇ ಉಪಸರ್ಗ, ಅದರ ಅರ್ಥ ಬೇರೆ ಇದೆ, ಉಪಸರ್ಗ ಬೇರೆ ಇದೆ ಅಲ್ಲಿ. ಉದಾಹರಣ ಅಂತನ್ನುವಾಗ ಉತ್ತು ಅನ್ನೋದು ಉಪಸರ್ಗ ಅಲ್ಲಿ, ಅದಕ್ಕೆ ಮೇಲೆ ಅಂತ ಅರ್ಥ. ಅದಕ್ಕೆ ಆಹರಣ ಅಂದರೆ ತರುವುದು ಅಂತಲೇ ಅರ್ಥ, ಬೇರೆ ಅರ್ಥ ಇಲ್ಲ. ಆಹರಣ, ಉತು ಆಹರಣ ಅಂದರೆ ಮೇಲಕ್ಕೆ ತರುವುದು ಅಂತ. ದೃಷ್ಟಾಂತಕ್ಕೆ ಯಾಕೆ ಉದಾಹರಣ ಅಂತ ಕರೀತಾರೆ ಅಂದರೆ, ಎಲ್ಲೋ ಕೆಳಗೆ ಬಿದ್ದ ಮನಸ್ಸು ಮೇಲಕ್ಕೆ ಬರುತ್ತೆ. ಅದರಿಂದಾಗಿ ಅರ್ಥ ಆಗದೆ ಇರೋ ಒಂದು ವಿಷಯ ಅರ್ಥ ಆಗುತ್ತೆ ನೋಡಿ. ಈಗ ಉದಾಹರಣೆ ಕೊಡುವವನಿಗೆ ಗೊತ್ತಿದೆ ವಿಷಯ ಏನು ಅಂತ, ಯಾರಿಗೋಸ್ಕರ ಕೊಡ್ತಾ ಇದ್ದಾನೆ ಅವನಿಗೆ ಗೊತ್ತಿಲ್ಲ. ಅವನ ಮನಸ್ಸಿನ ಕೆಳಗಿದೆ, ಕೊಡುವವನ ಮನಸ್ಸು ಮೇಲಿದೆ. ತನ್ನ ಸ್ತರಕ್ಕೆ ಅವನ ಮನಸ್ಸನ್ನು ತರ್ತಾನವನು. ಉದಾಹರಣ ಶಬ್ದವನ್ನು ಬಳಸುವಂಥದ್ದು. ಯಾರು ದೃಷ್ಟಾಂತ ಕೊಡ್ತಾ ಇರ್ತಾನೋ ಅವನಿಗೆ ಅರ್ಥ ಆಗಿದೆ ಅಲ್ಲ ವಿಷಯ, ಅವನ ಮನಸ್ಸು ಮೇಲಕ್ಕಿದೆ, ಉತ್ ಅಲ್ಲಿದೆ, ಅದು ಅಲ್ಲಿಗೆ ಎದುರಿದ್ದವನ ಮನಸ್ಸನ್ನು ಕೂಡ ಆಹರಣ ತರ್ತಾನವನು, ಉದಾಹರಣ ಅಂತ. ಅಲ್ಲಿ ಉತ್ತನ ಉಪಸರ್ಗ ಇರುವಂಥದ್ದು. ಇಲ್ಲಿ ಉದ ಅನ್ನೋ ಶಬ್ದವೇ ಇದೆ, ಅಲ್ಲಿ ಉಪಸರ್ಗ ಇಲ್ಲ. ಇಲ್ಲಿ ನೀರು ಅನ್ನೋ ಅರ್ಥ ಕೊಡ್ತಕ್ಕಂಥ ಉದ ಅನ್ನೋ ಶಬ್ದ ಸವರ್ಣ ದೀರ್ಘ ಸಂಧಿ ಆಗಿದೆ. ಉದ ಮತ್ತು ಆಹರಣ ಸವರ್ಣ ದೀರ್ಘ ಸಂಧಿ ಆಗಿದೆ. ಅಲ್ಲಿ ಹಾಗಲ್ಲ, ಉತು ಮತ್ತು ಆಹರಣ ತಾಕ್ಕೆ ದತ್ವ ಬಂದಿದೆ, ದು ಅಂತಾಗಿದೆ, ತು ಹೋಗಿ ಉದಾಹರಣ ಅಂತಾಗಿದೆ ಅಲ್ಲಿ. ಹಾಗಾಗಿ ಅದೆರಡು ಶಬ್ದಗಳು ಸ್ವಲ್ಪ ಬೇರೆ, ಅದು ಕೇಳಕ್ಕೆ ಒಂದೇ ಥರ ಇದೆ. ಹಾಗೆ ಪ್ರವಿವಿಕ್ತಾಂ ನದೀಂ ರಾತ್ರವು ಉದಾಹಾರೋಹಮಾಗತಃ, ಏಕಾಂತವಾದ ನದಿಗೆ ಯಾರೂ ಇಲ್ಲ ಅನ್ನೋ ಭ್ರಮೆಯಲ್ಲಿ, ಇಲ್ಲೊಂದು ಅಪಾಯ ಕಾದಿದೆ ಅಂತ ನನಗೇನು ಗೊತ್ತು, ಏಕಾಂತವಾಗಿದೆ, ಯಾರೂ ಇಲ್ಲ ಎನ್ನುವ ಭ್ರಮೆಯಲ್ಲಿ ನೀರನ್ನು ತರಲಿಕ್ಕೆ ಬಂದವನನ್ನು ಬಾಣ ಪ್ರಯೋಗ ಮಾಡಿ ಕೊಲ್ಲುವುದೇ? ಅವನ ಮುಂದಿನ ಪ್ರಶ್ನೆ, ಕಸ್ಯವ ಕಿಂಕೃತಂ ಮಯ, ಯಾರಿಗೆ ನಾನು ಏನು ಮಾಡಿದೆ? ಎದೆಯನ್ನು ಸೀಳಬೇಕಾದ್ರೆ ಶಸ್ತ್ರಪ್ರಯೋಗ ಮಾಡಿ ನನ್ನಿಂದ ಏನಾಯಿತು ಯಾರಿಗೆ ಅಂತ. ಅವನಿಗೇನು ಗೊತ್ತಿಲ್ಲ ಪಾಪ, ಅವನಿಗೇನು ಅಪರಾಧ ಆಗಿದೆ ಅನ್ನೋದು ಅವನಿಗೇನು ಅದು ಅರಿವಿಲ್ಲ. ಹಾಗಾಗಿ ಇಷುಣಾಭಿಹತಕ್ಕೇನ, ಯಾರು ಈ ಬಾಣವನ್ನು ಪ್ರಯೋಗ ಮಾಡಿದವರು? ಕಸ್ಯವ ಕಿಂಕೃತನ್ಮಯ, ಯಾರಿಗೆ ನಾನು ಏನು ಮಾಡಿದೆ ಅಂತ ಈ ಬಾಣವನ್ನು ನನ್ನ ಮೇಲೆ ಪ್ರಯೋಗ ಮಾಡಿದರು? ಋಷೇರಿಹಿ, ಒಬ್ಬ ಋಷಿ ನಾನು. ಋಷಿಯನ್ನು ಯಾವ ಕಾರಣಕ್ಕೂ ಹಿಂಸಿಸಬಾರ್ದು, ಕೊಲ್ಲ ಮಾತು, ಆಮೇಲೆ ಅಪಚಾರವೇ ಮಾಡಬಾರ್ದು. ಋಷಿಯ ಮನಸ್ಸಿಗೆ ಬೇಸರವಾಗುವಂತೆ ನಡ್ಕೊಳ್ಬಾರ್ದು, ಸಣ್ಣ ಅಗೌರವವನ್ನು ಕೂಡ ಮಾಡಬಾರ್ದು. ಅಂಥದ್ದು
ಹಾಗಿರುವಾಗ ಒಬ್ಬ ಋಷಿಯ ಮೇಲೆ, ನ್ಯಸ್ತ ದಂಡನ ಮೇಲೆ, ಯಾರ ಮೇಲೂ ಪ್ರಾಣಿ ಪಕ್ಷಿಗಳ ಮೇಲೂ ಕೂಡ ಒಂದು ಕತ್ತಿ ಅಥವಾ ಆಯುಧವನ್ನು ಎದ್ದೇ ಇರತಕ್ಕಂಥ ಅಹಿಂಸಕನ ಮೇಲೆ, ಅಹಿಂಸಾ ವ್ರತಧಾರಿಯ ಮೇಲೆ, ಹೋಗಲಿ ಯಾರದ್ದು ಆಸ್ತಿಗೆ ಹೋದನ ಅಂದರೆ ಅದೇನಿಲ್ಲ, ಕಾಡಿನಲ್ಲಿ ವಾಸ ಮಾಡಿ ಸಿಗುವ ವನ್ಯ ಹಣ್ಣು ಹಂಪಲು ಗೆಡ್ಡೆ ಗೆಣಸು ತಿಂದ್ಕೊಂಡು ಜೀವನ ಮಾಡ್ತೇನೆ ನಾನು. ಏನಪ್ಪ ನನ್ನಲ್ಲಿ ಮದ್ವಿಧಸ್ಯ ನನ್ನಂಥವನ ವಧೆಯನ್ನು ಮಾಡಬಹುದೇ ಶಸ್ತ್ರಪ್ರಯೋಗ ಮಾಡಿ ಎಂಬುದಾಗಿ ಆ ಮುನಿಕುಮಾರ, ತಾಪಸ ಕುಮಾರ ಪ್ರಶ್ನಿಸ್ತಾ ಇದ್ದಾನೆ. ಯಾರನ್ನು ಪ್ರಶ್ನಿಸ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ ಅವನಿಗೆ, ಕತ್ಲೆ ಏನು ಕಾಣ್ತಾ ಇಲ್ಲ, ಉದ್ಗಾರ ಅಷ್ಟೇ ಅವನದು. ಜಟಾಭಾರಧರಸ್ಯೈವ ಒಲಿಕಲಾಜಿನ ವಾಸಸಃ, ನಾರು ಬಟ್ಟೆ ಹುಟ್ಟಿದ್ದು, ಮೃಗ ಚರ್ಮ ಹೊದ್ದಿದ್ದು ಮೇಲೆ, ತಲೆ ಮೇಲೆ ಜಟಾಭಾರ ಅಂದರೆ ಭಾರ ಅಂತ ಅನಿಸುವಷ್ಟು ಜಟೆ ಕೂದಲಿದೆ, ಕಟ್ಟಿದೆ ಆ ಕೂದಲನ್ನ ಅಂತ. ಇಂಥವನ ಮೇಲೆ ಬಾಣಪ್ರಯೋಗ. ಏವಂ ನಿಷ್ಫಲಮಾರಬ್ಧಂ, ಈ ಕಾರ್ಯವನ್ನು ಯಾರೇ ಮಾಡಿರಲಿ ಇದಕ್ಕೆ ಒಳ್ಳೆ ಫಲ ಇಲ್ಲ. ನಿಷ್ಫಲಂ ಅಂದರೆ ಯಾವುದೇ ಫಲ ಇಲ್ಲ ಅಂತಲ್ಲ, ಒಳ್ಳೆ ಫಲ ಇಲ್ಲ. ಕೇವಲ ಅನರ್ಥ ಸಂಹಿತಂ, ಇದಕ್ಕಿರುವ ಫಲ ಅಂದರೆ ಅನರ್ಥ ಮಾತ್ರ. ಶಾಪ ಅಲ್ಲ ಇದು, ಆದರೆ ಶಾಪದ ಛಾಯೆ ಇದೆ ಅಲ್ಲಿ ಆ ವಾಕ್ಯದಲ್ಲಿ, ಭವಿಷ್ಯದ ಸೂಚನೆ ಇದೆ. ನನ್ನ ಮೇಲೆ ಬಾಣಪ್ರಯೋಗವನ್ನು ಯಾರೇ ಮಾಡಿರಲಿ ಅವನಿಗೆ ಇದರಿಂದ ಒಳ್ಳೆಯದಾಗೋದಿಲ್ಲ, ಅವನಿಗೆ ಅನರ್ಥ ಕಾದಿದೆ. ಕೇವಲ ಅನರ್ಥ ಸಂಹಿತಂ ಅಂದರೆ ಸ್ವಲ್ಪ ಒಳ್ಳೆಯದು ಇದೆ, ಸ್ವಲ್ಪ ಕೆಟ್ಟದ್ದು ಇದೆ ಅಂತ ಆ ಥರ ಮಿಶ್ರಣ ಕೂಡ ಅಲ್ಲ ಇದು. ಕೇವಲ ಅನರ್ಥದಿಂದಲೇ ಕೂಡಿರ್ತಕ್ಕಂಥ ಫಲ ಮುಂದೆ ಕಾದಿದೆ ಈ ಬಾಣಪ್ರಯೋಗ ಮಾಡಿದವನಿಗೆ ಎನ್ನುವಾಗ ಒಂದು ಭವಿಷ್ಯದ್ವಾಣಿಯೂ ಹೌದು, ಶಾಪದ ಛಾಯೆಯೂ ಕೂಡ ಹೌದು. ಇಷ್ಟಾದ ಮೇಲೆ ಯಾರ ಮೇಲೆ ಬಾಣಪ್ರಯೋಗ ಆಗಿದೆಯೋ ಆತನಿಗೆ ನೆನಪಾಗಿದ್ದೇನು ಅಂದರೆ ಬದುಕು ಮುಗಿದು ಹೋಗ್ತಾ ಇದೆ ಅವನತ್ತು, ಸಾಯ್ತಾನೆ ಅವನು. ಯಾಕೆಂದರೆ ಮರ್ಮಸ್ಥಾನದಲ್ಲಿ ಎದೆಗೆ ಬಾಣದ ಒಂದು ಹತಿ ಉಂಟಾಗಿದೆ, ಹಾಗಾಗಿ ತಾನು ಬದುಕೋದಿಲ್ಲ ಅಂತ ಗೊತ್ತಾಗಿದೆ. ಜೀವಿತ ಕ್ಷಯ ಮಾತ್ಮನಃ, ತಾನು ಸಾಯ್ತೇನೆ ಅನ್ನೋ ಪ್ರಜ್ಞೆ ಅವನಿಗೆ ಬಂದಿದೆ. ಆಗ ಆ ಮುನಿಕುಮಾರ್ ಹೇಳ್ತಾನೆ, ನನಗೇನು ದುಃಖ ಇಲ್ಲ, ಸಾವಿನ ದುಃಖ, ನಾನು ಸಾಯ್ತೇನೆ ಅಂತ ನನಗೆ ದುಃಖ ಇಲ್ಲ. ಆದರೆ ದುಃಖವೇ ಇಲ್ಲ ಅಂತಲ್ಲ, ದುಃಖ ಇದೆ. ಯಾರ ಕುರಿತು ಅಂದರೆ ತಾಯಿ ತಂದೆಯರ ಕುರಿತು. ಮಾತರಂ ಪಿತರಂ ಚೋಭ ಮನುಷ್ಯೋಚಾಮಿ ಮದ್ವಧೆ, ಈ ನನ್ನ ವಧೆಯಿಂದ ನನಗೇನಾದರೂ ಹಾಕ್ಕೊಳ್ಳಿ, ಏನು ಬೇಸರ ಇಲ್ಲ. ಆದರೆ ನನ್ನ ತಾಯಿ ತಂದೆಯರ ಗತಿ, ಅವರ ಕುರಿತು ನನ್ನ ಶೋಕ ಅಂತ. ನೋಡಿ, ಸಾವಿನ ಸಮಯದಲ್ಲಿ ಕೂಡ ಈ ಮುನಿಕುಮಾರನಿಗೆ ಸ್ವಾರ್ಥ ಚಿಂತೆ ಇಲ್ಲ ಅಂತ. ನಾನು ಸಾಯ್ತೇನೆ ಅನ್ನೋ ವ್ಯಥೆ ಇಲ್ಲ ಅವನಿಗೆ ಅಂತ. ತಂದೆ ತಾಯಿಯರ ಬಗ್ಗೆ ಕಾಳಜಿ. ಬದುಕಿಡೀ ನಾವೇನು ಮಾಡಿರ್ತೇವೋ ಸಾವಿನ ಸಮಯದಲ್ಲಿ ಅದೇ ಬರುವಂಥದ್ದು. ನಾವು ನಮ್ಮ ಬದುಕಿನಲ್ಲಿ ಯಾವುದನ್ನು ತುಂಬ ಹೆಚ್ಚು ನೆಚ್ಚಿರ್ತೇವೆ, ತುಂಬ ಪ್ರೀತಿಯಿಂದ ಏನನ್ನು ಮಾಡಿರ್ತೇವೆ, ಅಥವಾ ಯಾವುದನ್ನು ಹೆಚ್ಚು ಪ್ರೀತಿ ಮಾಡಿರ್ತೇವೆ, ಯಾರನ್ನು ಹೆಚ್ಚು ಪ್ರೀತಿ ಮಾಡಿರ್ತೇವೆ, ಅದು ತಾನೇ ಕೊನೆ ಕ್ಷಣದಲ್ಲಿ ನೆನಪಾಗುವಂಥದ್ದು. ಯಾವಾಗ ಈ ಮುನಿಕುಮಾರನಿಗೆ ಸಾವಿನ ಹೊತ್ತಿನಲ್ಲಿ ತಂದೆ ತಾಯಿಗಳ ನೆನಪಾಯ್ತೋ ಅದರ ಅರ್ಥ ಏನು ಅಂದರೆ ತಂದೆ ತಾಯಿಗಳನ್ನು ಅತ್ಯಂತ ಹೆಚ್ಚು ಆತ ಪ್ರೀತಿಸಿದ್ದ. ಎಷ್ಟರ ಮಟ್ಟಿಗೆ ಅಂದರೆ ಸಾಯುವಾಗ ನೆನಪಾಗುವಷ್ಟರ ಮಟ್ಟಿಗೆ ಅಂತ. ಕಣ್ಮುಂದೆ ಆ ಚಿತ್ರ ಬರಬೇಕು ಸಾಯುವಾಗ, ಅಂದರೆ ಅಷ್ಟು ಪ್ರೀತಿ ಮಾಡಿರಬೇಕು ತಾಯಿ ತಂದೆಯರನ್ನು. ಎಷ್ಟೋ ಜನರಿಗೆ ಸಾಯುವಾಗ ಕೂಡಿಟ್ಟ ದುಡ್ಡಿನ ನೆನಪಾಗುತ್ತೆ, ಎಲ್ಲೋ ಬಚ್ಚಿಟ್ಟ ಕೂಡಿಟ್ಟ ಸಂಪತ್ತಿನ ನೆನಪಾಗುತ್ತೆ. ಅವ್ರು ಏನಾಗ್ತಾರೆ ಅಂದರೆ ಆ ಸಂಪತ್ತಿನ ಬಳಿ ಹಾವಾಗಿ ಬರ್ತಾರೆ, ಕಾಯ್ತಾ ಇರ್ತಾರೆ ಆ ಸಂಪತ್ತನ್ನು. ಯಾರಿಗೂ ಇಲ್ಲ, ಅವ್ರಿಗೂ ಇಲ್ಲ, ಯಾರಿಗೂ ಇಲ್ಲ, ಅಷ್ಟೇ ಫಲ ಅದಕ್ಕೆ ಅಂತ. ಸಾಯುವಾಗ ಕೂಡಿಟ್ಟ ಸಂಪತ್ತನ್ನು ನೆನಪು ಮಾಡಿಕೊಂಡ್ರೆ ಹಾವಾಗಿ ಹುಟ್ಟುವ ಫಲ ಇದೆ ಹೊರತು ಅದಕ್ಕಿಂತ ಒಳ್ಳೆ ಫಲ ಏನೂ ಇಲ್ಲ ಅಂತ. ಆದರೆ ಇದಕ್ಕೆಲ್ಲ ಒಳ್ಳೆ ಫಲ ಇದೆ. ಹಾಗಾಗಿ ನಾವೊಂದು ಸರ್ತಿ ನಿಮಗೆ ಹೇಳಿದ್ದು ನೆನಪಿರ್ಬೋದು, ಕೃಷ್ಣ ಒಂದು ಕಡೆಗೆ ಹೇಳ್ತಾನೆ, ಕೊನೆಯ ಕ್ಷಣದಲ್ಲಿ ಏನು ನೆನಪಾಗುತ್ತೋ ನಾವು ಅದಾಗ್ತೇವೆ, ಕೊನೆಯ ಕ್ಷಣದಲ್ಲಿ ಭಗವಂತ ಸ್ಮರಣೆ ಮಾಡಿದರೆ ನಾವು ದೇವರಾಗ್ಬಿಡ್ತೇವೆ, ದೈವತ್ವವನ್ನು ಹೊಂದ್ತೇವೆ ಅಂತ ಎನ್ನುವಾಗ ತುಂಬ ಸುಲಭ ಅನಿಸುತ್ತೆ. ಹಾಗಾದರೆ ಏನು ಬೇಕಾದ್ರೂ ಮಾಡೋಣ ಬದುಕಿದ್ದಾಗ, ಕೊನೆ ಹೊತ್ತಿಗೆ ಒಂದು ಸರ್ತಿ ದೇವರೇ ಅಂತ ಅಂದ್ಬಿಟ್ರೆ ಆಯಿತು. ಕೊನೆಯ ಕ್ಷಣದಲ್ಲಿ ಅಜಮೇಳನ ಹಾಗೆ ಸುಲಭ ಅಲ್ಲ, ಏನು ಬೇಕಾದ್ರೂ ಪಾಪ ಮಾಡ್ಬೋದು, ಏನು ಬೇಕಾದ್ರೂ ತಪ್ಪು ಮಾಡ್ಬೋದು. ಆದರೆ ಕೊನೆಯ ಒಂದು ಕ್ಷಣ ಸರಿ ಇದ್ಬಿಟ್ರೆ ಸಾಕಲ್ಲ ಅಂತಂದರೆ ಹಾಗಾಗೋದೇ ಇಲ್ಲ. ಜೀವನಡಿ ಏನು ಮಾಡ್ತೀಯೋ ಅದೇ ಕೊನೆಗೆ ಬರೋದು. ಅತ್ಯಂತ ಹೆಚ್ಚು ಯಾವುದನ್ನು ಭಾವಿಸಿರ್ತೀಯೋ ಪ್ರೀತಿಸಿರ್ತೀಯೋ
ಅದೇ ಕೊನೆಗೆ ಬರೋವಂಥದ್ದು, ಹೊರತು ಬೇರೆ ಏನೂ ಅಲ್ಲ. ಹಾಗಾಗಿ ಇಡೀ ಜೀವನ ಕೊನೆಯ ಕ್ಷಣ ಏನು ಬೇಕೋ ಅದನ್ನೇ ಮಾಡಬೇಕು. ಯಾವ ನೆನಪು ನಮಗೆ ಕೊನೆಯ ಕ್ಷಣ ಬರಬೇಕೋ ಜೀವನ ಇಡೀ ಅದನ್ನೇ ಮಾಡಬೇಕು. ಅದನ್ನೇ ಅತ್ಯಂತ ಹೆಚ್ಚು ಆಧರಿಸ್ಬೇಕು, ಅತ್ಯಂತ ಹೆಚ್ಚು ಪ್ರೀತಿಸಬೇಕು. ಆಗ ಕೊನೆಯ ಕ್ಷಣದಲ್ಲಿ ಅದು ಬರುತ್ತೆ. ಇಲ್ದಿದ್ರೆ ಯಾವುದೋ ಬರುತ್ತೆ, ಅದು ಬರೋದಿಲ್ಲ ಅಂತ. ಮೊನ್ನೆ ಅಷ್ಟೇ ಎಮ್ಮೆ ತೊಗೊಂಡಿದ್ದೆ, ಒಳ್ಳೆ ಎಮ್ಮೆ ಅಂತ ನೆನಪಾದ್ರೆ ಸಾಯೋ ಹೊತ್ತಿಗೆ ಎಮ್ಮೆ ಬದಲು ಕೋಣ ಬರುತ್ತೆ, ದೊಡ್ಡ ಕೋಣ ಬರುತ್ತೆ ಅಲ್ವಾ? ಯಾರಿದ್ದು? ಯಮನ ಕೋಣ ಬಂದರೆ ಪುಣ್ಯ. ಯಾಕೆಂದ್ರೆ ಸ್ವತಃ ಯಮರಾಜನೇ ಬರಬೇಕು ಅಂದರೆ ಅದು ಅಷ್ಟು ಸುಲಭ ಇಲ್ಲ. ಸ್ವತಃ ಯಮರಾಜ ಬರಬೇಕಾದ್ರೆ ಅವನು ಯಾರೋ ತನ್ನ ದೂತರನ್ನು ಕಳಿಸ್ತಾನೆ, ತನ್ನ ಕಿಂಕರರನ್ನು ಕಳಿಸ್ತಾನೆ. ಪಾಪಿಗಳಾದರೆ, ಅದು ಮಹಾಪುಣ್ಯಾತ್ಮರಾದರೆ ಅವನೇ ಬರ್ತಾನೆ ಕರ್ಕೊಂಡು ಹೋಗೋದಕ್ಕೆ ಎಷ್ಟೋ ಬಾರಿ. ಮಾತರಂ ಪಿತರಂಚೋಭಾ ಮನುಷ್ಯೋಚಾಮಿ ಮಧ್ವಧೆ. ಏನಪ್ಪ ಏನು ಸಮಸ್ಯೆ ಅಂದರೆ ತದೇ ತನ್ ಮಿಥುನಂ ವೃದ್ಧಂ. ಮಿಥುನಂ ಅಂದರೆ ಜೋಡಿ, ತಂದೆ ತಾಯಿಗಳು. ಮಿಥುನ ರಾಶಿ ಹೇಗಿರುತ್ತೆ ಹೇಳ್ತೀರಾ? ಜೋರಾಗಿ ಹೇಳಿ, ಮಿಥುನ ರಾಶಿ ಹೇಗಿರುತ್ತೆ? ಶ್ಲೋಕದಲ್ಲಿ ಹೇಳಿ, ಶ್ಲೋಕ ನೆನಪಾಗತ್ತಾ? ಬಂತು ಬಂತು ಬಂತು. ಮತ್ಸ್ಯವು ಘಟಿ ನೃಮಿಥುನಂ ಅಂದರೆ ಮನುಷ್ಯ ಜೋಡಿ ಅಂತ, ಗಂಡು ಹೆಣ್ಣು ಮನುಷ್ಯರ ಜೋಡಿ. ನೃಮಿಥುನಂ ಸಗದಂ ಸವೀಣಂ. ಗದೆ ಮತ್ತು ವೀಣೆ. ಅಲ್ಲಿ ಸ್ತ್ರೀಯ ಕೈಯಲ್ಲಿ ಗದೆ ಇದೆ, ಆಮೇಲೆ ಪುರುಷನ ಕೈಯಲ್ಲಿ ವೀಣೆ ಇದೆ ಅಲ್ವಾ? ಅದು ಅರ್ಥ ಮಾಡ್ಕೊಂಡು ನಾವು ಅನ್ವಯ ಮಾಡ್ಬೇಕು ಅದನ್ನು. ಸ್ತ್ರೀ ಕೈಯಲ್ಲಿ ವೀಣೆ ಇರೋದು ಸರಿ, ಪುರುಷನ ಕೈಯಲ್ಲಿ ಗದೆ ಇರೋದು ಸರಿ ಅಂತ ಅರ್ಥ ಮಾಡ್ಕೊಂಡು ಅಲ್ಲಿಗೆ ಅನ್ವಯ ಮಾಡಬೇಕು. ಹೇಳದೇ ಇದ್ರೂ ಕೂಡ ಅನ್ವಯ ಮಾಡ್ಬೇಕು ಅದನ್ನು ಅಂತ. ಹಾಗೆ ನೃಮಿಥುನಂ ಅಂದ ಹಾಗೆ ಇಲ್ಲಿ ಅದೇ ತನ್ ಮಿಥುನಂ ವೃದ್ಧಂ. ವೃದ್ಧ ಮಿಥುನ, ತುಂಬ ವಯಸ್ಸಾಗಿರ್ತಕ್ಕಂಥ ಮನುಷ್ಯರ ಗಂಡ ಹೆಂಡತಿ ಜೋಡಿ ಅದು ಅಂತ, ತಂದೆ ತಾಯಿಗಳು ಅಂತ. ವಯಸ್ಸಾಗಿದೆ ತುಂಬ. ಚಿರಕಾಲ ಭೃತಂ ಮಯ. ಶ್ರವಣಕುಮಾರನಿಗೆ ಮದುವೆ ಆಗಿಲ್ಲ. ಈ ಶ್ರವಣಕುಮಾರನ ಶಬ್ದ ಇಲ್ಲ ಇಲ್ಲಿ. ಈ ರಾಮಾಯಣದಲ್ಲಿ ನೀವು ಶ್ರವಣಕುಮಾರನ ಶಬ್ದವನ್ನು ನೀವು ಕಾಣೋದಿಲ್ಲ. ಮಣಿಕುಮಾರ ಅಂತಷ್ಟೇ ಇದೆ. ಮುಂದೆ ಬೇರೆ ಗ್ರಂಥಗಳು ಶ್ರವಣಕುಮಾರ ಅಂತ ಅದನ್ನು ಕರೆದಿದ್ದಾವೆ. ಇಲ್ಲಿ ಆ ಶಬ್ದ ಇಲ್ಲ. ಅವನಿಗೆ ಮದುವೆ ಆಗಿಲ್ಲ. ಯಾಕೆಂದರೆ ಅವನು ಬಹುಕಾಲದಿಂದ ಈ ತಂದೆ ತಾಯಿಗಳನ್ನು ಸಾಕ್ತಾ ಇದ್ದಾನೆ, ಬೇರೆ ಏನನ್ನು ಯಾವುದಕ್ಕೂ ಹೋಗಿಲ್ಲ. ಅವನು ಮದುವೆ ಕೂಡ ಆಗಿಲ್ಲ. ಅವನು ಚಿರಕಾಲ ವೃದ್ಧ, ತುಂಬ ಸಮಯವಾಗಿದೆ ಅವರನ್ನು ಆತ ಸಾಕ್ತಾ ಅಂತ. ಮೈ ಪಂಚತ್ವ ಮಾಪನ್ನಿ ಕಾಮವೃತ್ತಿಂ ವರ್ತಯಿಷ್ಯತಿ. ನಾನು ಅಸೂಯೆಗಳು ಯಾರು ಅವರಿಗೆ ಗತಿ, ಹೇಗೆ ಅವರ ಬದುಕು ಮುಂದಕ್ಕೆ ಎಂಬುದಾಗಿ ಹೇಳಿ ಆ ಬಾಣವನ್ನು ನೋಡಿ ಹೇಳ್ತಾನೆ. ಈ ಒಂದು ಬಾಣದಿಂದ 3 ವಧೆಯಾಯಿತು ಅಲ್ವಾ? ಒಂದೇ ಬಾಣ ಬಿದ್ದಿದ್ದು, ಆದರೆ 3 ವಧೆ ಆಯಿತು. 3 ಜನ ಸಾಯ್ತಾರೆ. ಯಾರು 3 ಜನ ಅಂತಂದರೆ, ಒಂದು ಮಣಿಕುಮಾರನಿಗೆ ಹೇಗೂ ಬಾಣ ಎದೆಗೆ ತಾಗಿದೆ, ಒಂದು ಸತ್ಯ ಸಾಯ್ತಾನೆ. ಅವರು ಗತಿಯಿಲ್ಲದೆ ಸಾಯ್ತಾರೆ. ಬದುಕಲಾರದೆ, ಬದುಕುವ ದಾರಿ ಹಿಡಿದೆ ಅವರು ಕೂಡ ಸಾಯ್ತಾರೆ. ಹಾಗಾಗಿ ವೃದ್ಧವು ಚ ಮಾತಾಪಿತರವು ಅಹಂಚ ಏಕೈಷುಣ ಹತಃ. ಏಕೈಷುಣ ಅಂದರೆ ಒಂದೇ ಬಾಣದಿಂದ ನಾವು 3 ಸತ್ಯವು ಎಂಬುದಾಗಿ ಹೇಳಿ ಮತ್ತೆ ಪ್ರಶ್ನಿಸ್ತಾನೆ. ಕೇನಸ್ಮ ನಿಹತ ಸರ್ವೇ. ಯಾರವನು? ನಾವು 3 ಕೊಂದವನು. ಸುಬಾಲೇನ, ಅವನು ಯಾರೇ ಆಗಿರಲಿ ಅವನು ಸುಬಾಲ ಅಂತ, ಅತಿಬಾಲ ಅವನು ಅಂತ. ನಾನು ನಿಮ್ಗೆ ಮೊದಲೇ ಹೇಳಿದ್ದೇವೆ ಬಾಲ ಅಂದರೆ ಯಾರು ಅಂತ. ಯಾರು ಬಾಲ ಅಂದರೆ? ಕರ್ಮದ ಮರ್ಮವನ್ನು ಅರಿಯದವನು. ಮುಂದೇನು ಈ ಕರ್ಮದ ಫಲ ಎಂಬುದನ್ನು ಅರಿಯದೆ ಮಾಡ್ತಾ ಹೋಗೋನಿದಾನಲ್ಲ, ಅವನೇ ಬಾಲ ಅಂದರೆ. ಆದರೆ ಇಲ್ಲಿ ಮಣಿಕುಮಾರ ಬರೇ ಬಾಲ ಅಂತ ಹೇಳಿಲ್ಲ, ಸುಬಾಲ. ಯಾರು? ಶಿಶು, ಅಜ್ಞಾನಿ, ಅಕೃತಾತ್ಮನ, ತನ್ನ ಮೇಲೆ ನಿಯಂತ್ರಣ ಇಲ್ಲದೆ ಇರುವಂಥವನು, ಹತೋಟಿ ಇಲ್ಲ ಮನಸ್ಸಿನ ಮೇಲೆ, ಇಂದ್ರಿಯಗಳ ಮೇಲೆ. ಅಂಥವನು ಯಾರು ಅವನು? ಈ ಮಾತುಗಳನ್ನು ಕೇಳಿದಾಗ ದಶರಥನ ಕೈಯಿಂದ
ತಾನಾಗಿ ಧನುರ್ಬಾಣಗಳು ಜಾರಿ ಬಿದ್ದವಂತೆ. ಗತ್ತಿನಲ್ಲಿ ಧನುಸ್ಸನ್ನು ಹಿಡ್ಕೊಂಡಿದ್ನಲ್ಲ, ಶಬ್ದಭೇದಿಯನ್ನು ಪ್ರಯೋಗ ಮಾಡ್ತಾನೆ ಅಂತ. ಆದರೆ ಈ ಧ್ವನಿ, ಈ ಮಾನುಷ ಧ್ವನಿಯ ಹಾಹಾಕಾರ, ಬಳಿಕ ಆ ಸಾಯುವ ಮಣಿಕುಮಾರನ ಬಾಯಿಂದ ಬಂದ ಮಾತುಗಳನ್ನು ಕೇಳಿದಾಗ ಜಾರಿ ಬಿದ್ದವು ಧನುರ್ಬಾಣಗಳು ದಶರಥನ ಕೈಯಿಂದ. ಹಾಗಾಗುತ್ತೆ ಅದು. ಯಾಕೆಂದರೆ ಈ ಹಿಡಿತ ಇರಬೇಕಾದ್ರೆ ಮನಸ್ಸು ಗಟ್ಟಿ ಇರಬೇಕಾಗುತ್ತೆ. ಮನಸ್ಸು ಸಡಿಲಾದಾಗ ಜಾರಿ ಬಿದ್ದುಬಿಡುತ್ತೆ. ಬೇರೆ ಕಡೆ ಯಾರು ಕೇಳಿದಾರ ಧನುಸ್ಸು ಬಾಣ ಜಾರಿ ಬಿದ್ದಿದ್ದು ಕೈಯಿಂದ? ಅರ್ಜುನ ವಿಷಾದ ಯೋಗದಲ್ಲಿದೆ ಅಲ್ವಾ? ರಾಮನ ಜೀವನದಲ್ಲಿ ಒಂದು ಕಡೆಗಿದೆ ಅದು. ಲಕ್ಷ್ಮಣನನ್ನು ಕಂಡಾಗ, ಶಕ್ತ್ಯಾವೇಶದಿಂದ ಹತನಾಗಿ ಬಿದ್ದ ಲಕ್ಷ್ಮಣನನ್ನು ಕಂಡಾಗ ರಾಮನ ಕೈಯಿಂದ ಧನುಸ್ಸು ಜಾರಿತು ಅಂತ ಕೇಳ್ತೇವೆ ನಾವು. ಆದರೆ ಅವನು ಜಾರುವ ಮೊದಲು ರಾವಣನನ್ನು ಓಡಿಸಿ ಆಮೇಲೆ ಜಾರುತ್ತದು, ಜಾರಬೇಕಾದ್ರೂ ಕೂಡ. ಯಾಕೆಂದರೆ ರಾಮ ಅದು. ಆದರೆ ಜಾರತ್ತು ಅಂತಿದೆ ಅಲ್ಲಿಯೂ ಕೂಡ ಅಂತ. ಹಾಗಾಗಿ ಅದು ಭಾವ ಕಾರಣ ಅದಕ್ಕೆ ಅಂತ. ಯಾಕೆ ಧನುಸ್ಸು ಜಾರಿತು ಅಂದರೆ ವ್ಯಥಿತಸ್ಯ ಅಂತ. ವ್ಯಥೆ ಉಂಟಾಯಿತು ದಶರಥನಿಗೆ, ತೀವ್ರವಾದ ವ್ಯಥೆ ಉಂಟಾಯಿತು. ಯಾಕೆಂದರೆ ಅವನ ಉದ್ದೇಶ ಯಾವುದೋ ತಪಸ್ವಿಯನ್ನು ಕೊಲ್ಲೋದಲ್ಲ, ಗಜಪ್ರೇಪ್ಸುಹು ಅಂತ, ಆನೆಯನ್ನು ಕೊಲ್ಲಲಿಕ್ಕೆ ಅವನು ಹೊರಟಿದ್ದ ಹೊರತು ತಪಸ್ವಿಯ ಮಧ್ಯೆ ಅವನ ಉದ್ದೇಶ ಅಲ್ಲ. ಅವನಿಗದು ಒಪ್ಪಿಗೆಯೂ ಇಲ್ಲ, ಅವನಿಗೆ ಸಮ್ಮತ ಅಲ್ಲ ತನ್ನ ಕೈಯಿಂದ ಅಂಥ ಕಾರ್ಯ ಆಗುವಂಥದ್ದು. ಹಾಗಾಗಿ ತೀವ್ರವಾದ ವ್ಯಥೆ ಆಯಿತು. ಯಾಕೆಂದರೆ ಘೋರವಾದ ಪಾಪ ಬರುತ್ತೆ ಅದರಲ್ಲಿ. ಹಾಗಾಗಿ ತೀವ್ರವಾದ ವ್ಯಥೆ ಆಯಿತು. ಆ ವ್ಯಥೆಗೆ ಏನು ಕಾರಣ ಅಂದರೆ ನಮ್ಮ ಧರ್ಮಾನುಕಾಂಕ್ಷಿಣ. ದಶರಥ ಧರ್ಮಾನುಕಾಂಕ್ಷಿ, ಧರ್ಮ ಅವನ ಆಕಾಂಕ್ಷೆ ಹೊರತು ಅಧರ್ಮ ಅಲ್ಲ. ತಪ್ಪು ಮಾಡುವುದು ಉದ್ದೇಶ ಅಲ್ಲ ಅವನಿಗೆ. ಸದೈವ ಜೀವನದಲ್ಲಿ ಧರ್ಮ ಬೇಕು, ಧರ್ಮ ಬೇಕು, ಧರ್ಮದಂತೆ ಬದುಕಬೇಕು, ಎಂದೂ ಅಧರ್ಮವನ್ನು ಮಾಡಬಾರ್ದು ಎಂಬ ಒಂದು ಕನಸನ್ನು ಕಟ್ಟಿಕೊಂಡವನು, ಅಂತ ವ್ರತವನ್ನು ಹೊತ್ತವನು ದಶರಥ. ಹಾಗಾಗಿ ಇಲ್ಲದಿದ್ರೆ ಯಾರಿಗೇನು ಗೊತ್ತಾಗತ್ತೆ? ಕಾಡಿನ ಮಧ್ಯೆ ಯಾರೋ ಒಬ್ಬ ಋಷಿಕುಮಾರ್ ಅದು ಗೊತ್ತಿಲ್ಲದೆ ಸತ್ತು ಹೋದರೆ ಯಾರಿಗೇನು ಗೊತ್ತಾಗತ್ತೆ? ಸುಮ್ಮನೆ ವಾಪಸ್ ಬಂದರೆ ಆಯಿತು ದಶರಥ ಅಷ್ಟೇ ಅರಮನೆಗೆ. ಯಾರೂ ನೋಡಿಲ್ಲ ಅದನ್ನು. ಇವತ್ತಿನ ಕಾಲದ ಹಾಗೆ ಯೋಚನೆ ಮಾಡ್ತಾರೆ ಅಲ್ವಾ? ವಾಹನ ಚಾಲನೆ ಮಾಡುವಾಗ ಅಪಘಾತ ಆಯಿತು ಅಂದರೆ ಆ ಕಡೆ ಈ ಕಡೆ ಯಾರು ಇಲ್ಲದಿದ್ರೆ ಹೋಗ್ತಾ ಇರು ಅಂತ. ಬಿದ್ದವನು ಬಿದ್ದೇ ಇರ್ತಾನೆ, ಕೈಕಾಲು ಮುರ್ಕೊಂಡು ತಲೆ ಬಡ್ಕೊಂಡು ಬಿದ್ದಿರ್ತಾನೆ. ಅವನನ್ನು ಆಸ್ಪತ್ರೆಗೆ ಸೇರಿಸ್ಬೇಕು ಅನ್ನೋ ಪ್ರಜ್ಞೆ ಕೂಡ ಇಲ್ಲದೆ ವಾಹನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಆ ಥರದ ಸಂದರ್ಭ ಅಲ್ಲ ಇದು. ನೋಡಿ ದಶರಥನ ಮನಸ್ಸು ನೋಡಿ, ನಮ್ಮ ಧರ್ಮಾನುಕಾಂಕ್ಷಿಣ ಅಂತ. ಧರ್ಮ ಒಂದೇ ಮುಖ್ಯ, ಧರ್ಮವೇ ದೊಡ್ಡದು, ಧರ್ಮವನ್ನು ಬಿಟ್ಟು ಬೇರೇನನ್ನು ಮಾಡಬಾರ್ದು, ಅಧರ್ಮವನ್ನು ಮಾಡಬಾರ್ದು ಎಂದು ಜೀವನದಲ್ಲಿ ಎಂಬ ಮಹಾವ್ರತವನ್ನು ಧಾರಣೆ ಮಾಡಿದ್ರಿಂದಲೇ ದೊಡ್ಡ ವ್ಯಥೆ ದಶರಥನಿಗೆ ಆ ಸಮಯದಲ್ಲಿ ಉಂಟಾಯಿತು. ಆ ಕಡೆಗೆ ಆ ಮಣಿಕುಮಾರ ಹಲುಬ್ತಾ ಇದ್ದಾನೆ. ಯಾಕೆಂದ್ರೆ ಮರಣ ವೇದನೆ ಇದು, ಅವನ ಬಾಯಲ್ಲಿ ಏನೇನೋ ಬರ್ತಾ ಇದೆ. ಸಂಭ್ರಾಂತ ಶೋಕ ಬೇಗೇನ, ದಶರಥನಿಗೆ ದೊಡ್ಡದಾದ ಗಾಬರಿ ಉಂಟಾಯಿತು. ಸಂಭ್ರಮ ಅಂದರೆ ಕನ್ನಡದಲ್ಲಿ ಬೇರೆ ಅರ್ಥ ಇದೆ, ಸಡಗರ ಅನ್ನೋ ಅರ್ಥ ಇದೆ, ಸಂಸ್ಕೃತದಲ್ಲಿ ಗಾಬರಿ ಅನ್ನೋ ಅರ್ಥ ಇದೆ ಅದಕ್ಕೆ, ಸಂಭ್ರಮ ಅನ್ನೋದಕ್ಕೆ. ದೊಡ್ಡ ಗಾಬರಿ ಉಂಟಾಯಿತು. ಶೋಕವು ವೇಗವನ್ನು ಪಡ್ಕೊಂಡಿತ್ತು. ಅವನೊಳಗೆ ಶೋಕ, ದುಃಖ ಅನ್ನೋದು ವೇಗವನ್ನು ಪಡ್ಕೊಂಡಿತ್ತು. ವೃಷಮಾಸಂ ವಿಚೇತನಃ, ತೂಗಾಡುವಂತೆ ಆಯಿತು ದಶರಥನಿಗೆ. ಎಚ್ಚರ ಇದೆಯೋ ಇಲ್ಲೋ ನನಗೆ ಅಂತ. ಒಂದು ಸತಿ ಇದು ಸತ್ಯವೋ ಸುಳ್ಳೋ, ಎಲ್ಲಿದ್ದೇನೆ ನಾನು ಎನ್ನುವಂತೆ ಆಯ್ತಂತೆ ದಶರಥನಿಗೆ. ಯಾವುದರಿಂದ ಅಂದರೆ ವ್ಯಥೆಯಿಂದಾಗಿ. ಆದರೆ ಮುಂದೆ ಕರ್ತವ್ಯ ಇದೆಯಲ್ಲ, ಹಾಗೆ ಬಿಟ್ಬಿಡೋಕೆ ಸಾಧ್ಯವಾ? ಜೀವ ಇದೆ ಇನ್ನು. ಅವನ ಹಾಹಾಕಾರ, ಮಾತುಗಳು, ಮುಳುಗಾಟ ಕೇಳಿ ಬರ್ತಾ ಇದೆ. ಹಾಗಾಗಿ ಅತ್ತ ಕಡೆ ದಶರಥ ಸಾರ್ತಾನೆ. ಎಲ್ಲಿಂದ ಧ್ವನಿ ಬರ್ತಾ ಇದೆಯೋ, ಈಗ ಶಬ್ದವೇದಿ ಅಂದರೆ ಹೀಗೆ, ಆ ಕಡೆಗೆ ಧ್ವನಿ ಬಂದ ಕಡೆಗೆ ನಡ್ಕೊಂಡು ಹೋಗ್ತಾನೆ ದಶರಥ. ದೀನ ಸತ್ವ ಅಂತ ಶಕ್ತಿಯೇ ಇಲ್ಲ ಅವನಿಗೆ, ದಶರಥನಿಗೆ. ಕಾಲು ಎಳ್ಕೊಂಡು ಹೋಗ್ತಾ ಇದ್ದಾಗಿದೆ ಈಗಿನ ಸಂದರ್ಭ. ಸುದುರ್ಮನಾಹ, ತುಂಬ ಮನಸ್ಸು ಕೆಟ್ಟಿದೆ. ಅಲ್ಲಿ ಬಂದು ನೋಡಿದರೆ ಅಪಶ್ಯ ಮಿಷುಣ ತೀರೆ ಸರೈವ ತಾಪಸಂಹತಂ. ಸರಯೂ ನದಿಯ ತೀರದಲ್ಲಿ ತಾಪಸನೊಬ್ಬ, ತಪಸ್ವಿಯೊಬ್ಬ ಬಾಣದಿಂದ ಹತನಾಗಿ ಬಿದ್ದಿದ್ದಾನೆ. ಹೇಗಿತ್ತು ಅವನ ಸ್ವರೂಪ ಅಂದರೆ ಅವಕೀರ್ಣ ಜಟಾಭಾರಂ, ಬಿಚ್ಚಿ ಹರಡಿದ ಜಟೆ. ಆ ಆಘಾತಕ್ಕೆ, ಆ ಬಿದ್ದ ರಭಸಕ್ಕೆ ಬಿಚ್ಚಿ ಹರಡಿದ ಜಟೆ. ಪ್ರವಿದ್ಧ ಕಲಶೋದಕಂ, ಬಿದ್ದು ಚೆಲ್ಲಿದ ಕೊಡದ ನೀರು, ಆ ಕೊಡವೆ
ಇಷ್ಟು ಅನಾಹುತವನ್ನು ಏರ್ಪಡಿಸ್ತಿದ್ದು ಅಂತ. ನೋಡಿ, ನೀರು ಕುಡಿಯುವ ಸಾಧನ ಕೊಡ, ನೀರು ತರುವ ಸಾಧನ, ಅದು ಬದುಕನ್ನೇ ಮುಗಿಸ್ಬಿಡ್ತು ನೋಡಿ. ಬಿಚ್ಚಿ ಹರಡಿದ ಜಟೆ, ಬಿದ್ದು ಚೆಲ್ಲಿದ ಕೊಡದ ನೀರು, ಪಾಂಸು ಶೋಣಿತ ದಿಗ್ಧಾಂಗಂ, ಮೈಗೆ ಮೆತ್ತಿದ ಮಣ್ಣು ರಕ್ತಗಳು. ಅವನ ರಕ್ತವೇ ಅವನಿಗೆ ಮೆತ್ತಿದೆ ಮೈಗೆಲ್ಲ. ಜೊತೆಯಲ್ಲಿ ಆ ನೀರು ಮಣ್ಣಿನ ಆ ಸ್ಥಳದಲ್ಲಿ, ತೀರದ ಆ ಪರಿಸರದಲ್ಲಿ ಕೆಸರಿರಲ್ಲಿ ಬಿದ್ದಿದ್ದರಿಂದ ಮೈಗೆಲ್ಲ ಕೆಸರು ಮಣ್ಣು ಮೆತ್ಕೊಂಡಿದೆ. ಶಯಾನಂ ಶರಪೀಡಿತಂ, ಎದೆಗೆ ಚುಚ್ಚಿದ ಬಾಣದೊಂದಿಗೆ ಧರೆಗೊರಗಿದ್ದಾನೆ, ಬಿದ್ದುಬಿಟ್ಟಿದ್ದಾನೆ. ಅವನನ್ನು ದಶರಥ ನೋಡಿದ, ದಶರಥನನ್ನು ಆ ಮುನಿಕುಮಾರನು ನೋಡಿದನಂತೆ. ಹೇಗೆ ಅಂದರೆ, ಕಣ್ಣಲ್ಲಿ ಬೆಂಕಿ ಇತ್ತು ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ನೋಡುವಾಗ ದಿಧಕ್ಷನ್ಯವ ಅಂತ, ಸುಡುವಂತ ನೋಡಿದ ಅಂತ. ಕೋಪ, ಯಾಕೆ ನಿರಪರಾಧಿಯಾದ ನನಗೆ ಇಂಥ ಒಂದು ಅಕಾರ್ಯವನ್ನು ಮಾಡಿದೆ ಅಂತ ಸಾತ್ವಿಕ ಕೋಪ ಅದು ಮಣಿಕುಮಾರನದ್ದು. ಈ ಕಡೆ ದಶರಥ ತ್ರಸ್ತ, ಅಂದರೆ ಭಯ ಆಗಿದೆ ದಶರಥನಿಗೆ. ಅಸ್ವಸ್ಥ ಚೇತಸಂ ಅಂದರೆ ಮನಸ್ಸೆಲ್ಲ ಸ್ವಸ್ಥ ಇಲ್ಲ, ಅಸ್ವಸ್ಥ ಆಗಿದೆ ಮನಸ್ಸೆಲ್ಲ. ಅದು ದಶರಥನ ಸ್ಥಿತಿ. ಆ ಕಡೆಗೆ ಮಣಿಕುಮಾರ ಕೋಪದಿಂದ ಸುಡುವಂತೆ ನೋಡ್ತಾ ಇದ್ದಾನೆ ದಶರಥನನ್ನು. ಆಮೇಲೆ ಪ್ರಶ್ನೆ ಮಾಡ್ತಾನೆ ದಶರಥನನ್ನು ಮಣಿಕುಮಾರ. ಗೊತ್ತಾಯ್ತು ಅವನಿಗೆ ಇದು ರಾಜ ಅಂತ, ಯುವರಾಜ ಅಂತ. ರಾಜ ಇದ್ದಾಗೆ ಯುವರಾಜ ಅಂತಂದರೆ, ಯುವರಾಜ ಅಂತ ಆ ಕಾಲದಲ್ಲಿ ಯಾವಾಗ ಮಾಡ್ತಾ ಇದ್ದು ಅಂದರೆ, ರಾಜ ಅವನ ಕರ್ತವ್ಯ ಮುಗಿತಾ ಬಂದಾಗ ಯುವರಾಜನನ್ನು ಮಾಡ್ತಾ ಇದ್ರು. ಅವನೇ ರಾಜ್ಯ ನಡೆಸ್ತಾ ಇದ್ದ, ರಾಜ ಇರ್ತಾ ಇದ್ದ ಅಷ್ಟೇ, ಮಾರ್ಗದರ್ಶನ ಮಾಡ್ತಾ ಇದ್ದ. ಆ ಕಾಲದ್ದು ಮುಂದಕ್ಕೆ ಸ್ವಲ್ಪ ಬದಲಾವಣೆ ಇರ್ಬೋದು. ಆ ಸಮಯದಲ್ಲಿ ಇಂಥದ್ದನ್ನು ಕಾಣ್ತೇವೆ ನಾವು. ಪ್ರಶ್ನೆ ಮಾಡ್ತಾನೆ ಮಣಿಕುಮಾರ, ರಾಜನ್ ಕಿಂತವ ಅಪಕೃತಂ, ಏನು ಅಪಕಾರ ಮಾಡಿದೆ ನಾನು ನಿನಗೆ? ವನವಾಸಿನ ನಿನ್ನ ಆಸ್ತಿಗೆ ಬಂದಿದ್ನ? ನಿಮ್ಮ ಮನೆ ಹೆಣ್ಮಕ್ಳಿಗೆ ತಪ್ಪಿದ್ನ? ನಿನ್ನ ಮೇಲೆ ದಂಡೆತ್ತಿ ಬಂದಿದ್ನ ನಾನೇನು? ಏನು ಅಪಕಾರ ಆಯಿತು ನನ್ನಿಂದ? ಚಿಹೀರ್ಷುರಂಭೋ ಗುರುವರ್ಥಂ ಯದಹಂ ತಾಡಿತಸ್ತ್ವಯ, ಗುರುಗಳ ಸಲುವಾಗಿ ನಾನು ನೀರನ್ನು ತೆಗೆದುಕೊಂಡು ಹೋಗುವಾಗ ನೀನು ಬಾಡದಿಂದ ಹೊಡೆದಿಯಲ್ಲ ನನ್ನನ್ನು, ಕೊಂದಿಯಲ್ಲ ನನ್ನನ್ನು. ಗುರುವರ್ಥಂ, ಈ ಶಬ್ದ ಗಮನಿಸ್ಬೇಕು ನೀವು. ಜಿಹೀರ್ಷುರಂಭೋ ಗುರುವರ್ಥಂ, ಗುರುವರ್ಥಂ ಅಂಭೋ ಜಹೀರ್ಷು, ಗುರುವಿಗಾಗಿ ಗುರುಗಳಿಗಾಗಿ ನೀರನ್ನು ತಗೊಂಡು ಹೋಗ್ತಾ ಇರೋಂಥವನು ಅಂತ. ಗುರುಗಳಿಗಾಗ್ಯಾ? ಗುರುಗಳಿಗಾಗ್ಯಾ? ಅವನು ಪಾಠಕ್ಕೆ ಹೋಗ್ತಾ ಇದ್ನ ಹಾಗಾದ್ರೆ? ಇಷ್ಟೋ ತನಕ ಬಂದಿದ್ದು ತಂದೆ ತಾಯಿಗಳ ಸಲುವಾಗಿ ನೀರು ತಗೊಂಡು ಹೋಗ್ತಾ ಇದ್ದ ಅಂತ. ಈಗ ನೋಡಿದ್ರೆ ಗುರುವರ್ಥಂ ಅಂತ ಹೇಳ್ತಾ ಇದ್ದಾರಲ್ಲ ಇಲ್ಲಿ. ಗುರುಸ್ಥಾನ, ಅದು ತಂದೆ ತಾಯಿಗಳು ಕೂಡ ಗುರುಸ್ಥಾನ. ಈ ಗಂಟೆ ನುಡಿಸೋಕೆ ಬಿಡಬೇಡಿ ನಮಗೆ ಮಕ್ಕಳೇ. ಈ ಗಂಟೆ ಯಾವಾಗ ನುಡಿಸ್ಬೇಕು ಹೇಳಿ, ನೆನ್ಪಿಟ್ಕೊಳ್ಳಿ. ಯಾರೆಲ್ಲ ಗುರುಗಳು ಅಂತಂದರೆ, ಉಪಾಧ್ಯಾಯ ವಿದ್ಯೆ ಕೊಟ್ಟವನು ಗುರು, ಪಿತಾ ತಂದೆ ಗುರು, ಜ್ಯೇಷ್ಠ ಭ್ರಾತ ದೊಡ್ಡಣ್ಣ ಗುರು, ಮಹೀಪತಿ ದೊರೆ ಕೂಡ ಗುರುಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ದೊರೆಗೂ ಕೂಡ ಪ್ರಣಾಮಗಳನ್ನು ಮಾಡಬೇಕಾಗತ್ತೆ. ವಯಸ್ಸಲ್ಲಿ ಚಿಕ್ಕವನಾದರೂ ಕೂಡ ದೊರೆಗೆ ಪ್ರಣಾಮಗಳನ್ನು ಮಾಡೋ ಪದ್ಧತಿ ಯಾಕೆ ಅಂದರೆ ಗುರುಸ್ಥಾನ ಅದು. ಮಾತುಲಹ ಸೋದರ ಮಾವ, ಶ್ವಶುರ ಹೆಣ್ಣು ಕೊಟ್ಟ ಮಾವ, ತ್ರಾತ ಕಾಪಾಡಿದವನು, ಮಾತಾಮಹ ಪಿತಾಮಹೋ ತಾಯಿ ತಂದೆ ಮತ್ತು ತಂದೆ ತಂದೆ, ಮನೆ ಅಜ್ಜ ಅಜ್ಜನ ಮನೆ ಅಜ್ಜ, ಇವರು ಕೂಡ. ವರ್ಣಜ್ಯೇಷ್ಠ, ನಮ್ಮದೇ ಜನಾಂಗದಲ್ಲಿ ನಮ್ಮ ವರ್ಣದಲ್ಲಿ ನಮಗಂತ ಹಿರಿಯರಾಗಿ ಯಾರು ಇರ್ತಾರೋ ಅಂಥವರು ಅಂತ, ಜಾತಿ ಹಿರಿಯರು ಅಂತ. ಪಿತೃವ್ಯಶ್ಚ, ತಂದೆಯ ಅಣ್ಣ ತಮ್ಮಂದಿರು, ಇವರೆಲ್ಲ ಗುರವಸ್ಮೃತಾ, ಗುರುಗಳೇ ಆಗ್ತಾರೆ ಅಂತ. ಹಾಗೆ ತಾಯಿ ಕಡೆಯಿಂದ ನೋಡಿದಾಗ ಮಾತಾಮಹಿ ತಾಯಿಯೇ ತಾಯಿ, ಮಾತುಲಾನಿ ಅಂದರೆ ಸೋದರ ಮಾವನ ಹೆಂಡತಿ, ತಥಾ ಮಾತುಶ್ಚ ಸೋದರಾಹ ತಾಯಿ ಅಣ್ಣ ತಮ್ಮದಿರು, ಶ್ವಶ್ರೂಹು ಹೆಣ್ಣು ಕೊಟ್ಟ ಅತ್ತೆ, ಪಿತಾಮಹಿ ತಂದೆ ತಾಯಿ, ಜ್ಯೇಷ್ಠ ಅಕ್ಕ. ಅಕ್ಕ ಶಬ್ದಕ್ಕೆ ಅಮ್ಮ ಅಂತಲೇ ಅರ್ಥ. ಅಕ್ಕ ಶಬ್ದ ಸಂಸ್ಕೃತ ಶಬ್ದ ಅದು. ಆ ಶಬ್ದಕ್ಕೆ ಅಮ್ಮ ಅಂತಲೇ ಅರ್ಥ ಅದಕ್ಕೆ.
ಹಾಗಾಗಿ ಕನ್ನಡದಲ್ಲಿ ಆ ರೀತಿ ಚಾಲದಲ್ಲಿ ಬಂದಿರೋಂಥದ್ದು. ಧಾತ್ರಿ ಅಂದರೆ ಸಾಕು ತಾಯಿ, ಇವರೆಲ್ಲ ಗುರುಗಳೇ ಅಂತ, ಗುರುಸ್ಥಾನಕ್ಕೆ ಬರ್ತಾರೆ ಅಂತ. ಇತ್ಯುಕ್ತೋ ಗುರುವರ್ಗೋಯಂ ಮಾತೃತಃ ಪಿತೃತೋ ದ್ವಿಜಾಹ, ಅಂದರೆ ಈ ಸ್ತ್ರೀಯರೆಲ್ಲ ಗುರುಗಳಾಗ್ತಾರೆ, ಈ ಪುರುಷರೆಲ್ಲ ಗುರುಗಳಾಗ್ತಾರೆ. ಈಗ ಹೇಳಿರ್ತಕ್ಕಂಥ ಪುರುಷರು ಮತ್ತು ಸ್ತ್ರೀಯರು ಗುರುಸ್ಥಾನಕ್ಕೆ ಬರ್ತಾರೆ ಅಂತ. ಹಾಗಾಗಿ ಇವರ ಅನುವರ್ತನವನ್ನು ಮಾಡಬೇಕು, ಇವರನ್ನು ಗೌರವದಿಂದ ನೋಡಬೇಕು, ಸಲ್ಲಬೇಕಾದ ಗೌರವ ಸಲ್ಲಿಸಬೇಕು. ಮನೋವಾಕ್ಕಾಯ ಕರ್ಮಭಿ, ಮನಸ್ಸಿಂದ, ಮಾತಿನಿಂದ ಮತ್ತು ಕೃತಿಯಿಂದ, ಈ ಮೂರರಿಂದಲೂ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಮನಸ್ಸಲ್ಲಿ ಬೈಕೊಳ್ತಾ ಅವ್ರು ಸೇವೆ ಮಾಡೋದಲ್ಲ, ಯಾವಾಗ ಹೋಗ್ತಾರೆ ಇವರು ಅಂತ ಅನ್ಕೊಳ್ಳೋದಲ್ಲ, ಮನಸ್ಸಲ್ಲಿ ಹೋಯ್ತು ಅಪಚಾರ ಆಯಿತು. ಮನೋವಾಕ್ಕಾಯ ಕರ್ಮಭಿ, ಮನಸ್ಸು ಮಾತು ಕೃತಿಗಳಿಂದ ಇವರ ಸೇವೆಯನ್ನು ಮಾಡಬೇಕಂತೆ. ಗುರುನ ದೃಷ್ಟ ಸಮುತ್ತಿಷ್ಠೇತ್, ಗುರುವನ್ನು ಕಂಡು ಕೂಡಲೇ ಹೇಳ್ಬೇಕು ಅಂತ. ಒಂದು ಉದಾಹರಣೆಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ಗುರುಸ್ಥಾನದಲ್ಲಿರೋರು ಯಾರೇ ಆದರೂ ಕೂಡ ನಾವು ಕೂತ್ಕೊಂಡಿರ್ಬೇಕಾದ್ರೆ ಅವ್ರು ಬಂದರು ಅಂತಂದರೆ ಕೂಡಲೇ ಎದ್ದು ನಿಂತ್ಕೋಬೇಕು. ಕೆಲವರು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ, ಒಲ್ಲಾಡೋದು ಇಲ್ಲ. ಈಗಲ್ಲ, ತಂದೆ ತಾಯಿಗಳಿಗೂ ಕೂಡ ಇದೆ ಈ ನಿಯಮ ಇದೆ ಅಂತ, ಆ ಥರ ಪಾಲನೆ ಮಾಡ್ತಾ ಇರೋದಿಲ್ಲ ಅಂತ. ಎಲ್ಲಿ ಮಾಡ್ತಾ ಇರುತ್ತೆ ನಾವು? ಬಂದಾಗ ಎದ್ದು ನಿಂತ್ಕೋಬೇಕು. ತಾಯಿ ತಂದೆ ಬಂದಾಗ ಅಥವಾ ಆ ಸ್ಥಾನದಲ್ಲಿ ಇರುವಂಥವ್ರು ಬಂದಾಗ ಎದ್ದು ನಿಂತ್ಕೋಬೇಕು, ನಾವು ಕೂತ್ಕೊಂಡಿರೋದಲ್ಲ ಅಂತ. ಅಭಿವಾದ್ಯ ಕೃತಾಂಜಲಿ, ನಮಸ್ಕಾರ ಮಾಡಬೇಕು, ಅಭಿವಾದನೆ ಮಾಡಬೇಕು, ಕೃತಾಂಜಲಿ ಕೈ ಮುಗಿಬೇಕು ಅಥವಾ ಕೈ ಕಟ್ಟಿ ನಿಲ್ಲಬೇಕಾದ್ರೆ ಇದೆಲ್ಲ ಗೌರವಗಳು. ನೈತೈ ರೂಪವಿಷಯ ಸಾರ್ಧಂ, ಅವ್ರ ಜೊತೆ ಕೂತ್ಕೋಬಾರ್ದು, ಯಾವಾಗಲೂ ಸಮಾನವಾಗಿ ಕೂತ್ಕೋಬಾರ್ದು. ಹೀಗೆ ಮಾಡ್ತಾ ಇದ್ದೀರಾ ನೀವು, ನೋಡ್ಕೊಳ್ಳಿ ನೀವು ಆ ಥರ ಮಾಡ್ತಾ ಇದ್ದೀರಿ ಅಂತ. ಶಾಸ್ತ್ರ ಇರೋದು ಹೇಗೆ ಅಂತ, ಸಮಾನವಾಗಿ ಕೂತ್ಕೋಬೇಡ. ಗುರು ಅಂತಂದ್ಮೇಲೆ ಸಮಾನವಾಗಿ ಕೂತ್ಕೋತಾರ? ಎಲ್ಲಾರು ಕೂತ್ಕೊಳ್ಳೋಗಿಲ್ಲ. ವಿವಾದೆಯನ್ನು ಆತ್ಮಕಾರಣ, ಸ್ವಾರ್ಥಕ್ಕಾಗಿ ಇವ್ರ ಜೊತೆಗೆ ವಿವಾದ ಮಾಡಬಾರ್ದು, ಜಗಳಾಡಬಾರ್ದು ಅವ್ರ ಜೊತೆಗೆ. ಹೇಳಿ, ನೀವು ಅಮ್ಮನ ಜೊತೆ ಎಷ್ಟು ಸಾರಿ ಜಗಳಾಡಿದ್ದೀರಿ, ಅಪ್ಪನ ಜೊತೆ ಎಷ್ಟು ಸಾರಿ ಜಗಳಾಡಿದ್ದೀರಿ? ಆಡೋ ಹಾಗಿಲ್ಲ. ವಿವಾದೆಯನ್ನು ಆತ್ಮಕಾರಣ, ಧರ್ಮಕ್ಕಾಗಿ ಯಾವುದೋ ಒಂದು ಧರ್ಮ ಯುದ್ಧ ಬಂತು ಅನ್ನೋ ವಿಷಯ ಬೇರೆ. ಇದಾಗಲ್ಲ, ಸ್ವಾರ್ಥಕ್ಕೋಸ್ಕರವಾಗಿ ಅವ್ರ ಜೊತೆ ಜಗಳಾಡಬಾರ್ದು. ಏನಾಗುತ್ತೆ ಜಗಳಾಡಿದ್ರೆ? ಏನಾಗುತ್ತೆ? ಅವರಿಗೆ ಬೇಸರ ಮಾಡಿದ್ರೆ ಏನಾಗುತ್ತೆ? ಈ ನಿಯಮಗಳು ಒಳಪಡೆದಿದ್ರೆ ತೊಂದರೆ ಏನಾಗುತ್ತೆ ಅಂದರೆ, ಉದಿತೋಪಿ ಗುಣಯುಧನ್ಯೈಹಿ, ಒಬ್ಬ ಮನುಷ್ಯನಲ್ಲಿ ಎಲ್ಲ ಒಳ್ಳೆ ಗುಣಗಳು ಇರ್ಬೋದು, ತುಂಬ ಧರ್ಮಯುಕ್ತವಾಗಿ ಜೀವನ ಮಾಡ್ಬೋದು, ಆದರೆ ಗುರುದ್ವೇಷಿ, ಗುರುವಿನೊಟ್ಟಿಗೆ ದ್ವೇಷ ಕಟ್ಟಿಕೊಂಡ್ರೆ, ಈ ಕಡೆಯಿಂದ ಇರ್ಬೋದು ಆ ಕಡೆಯಿಂದ ಇರ್ಬೋದು, ಗುರುವಿನೊಟ್ಟಿಗೆ ದ್ವೇಷ ಕಟ್ಟಿಕೊಂಡ್ರೆ ಪತತ್ಯಥ, ಬೀಳ್ತಾನೆ, ನರಕದ ಕಡೆ ಹೋಗ್ತಾನೆ. ತಮೋಲೋಕಗಳು, ಅಧೋಲೋಕಗಳು, ಆ ಕಡೆಗೆ ಹೋಗ್ತಾನೆ. ಜೀವನದಲ್ಲೂ ಕೂಡ ಪತನಗೊಳ್ತಾನೆ ಅವನು. ಜೀವನ ದಾಟಿದ ಮೇಲಂತೂ ನಿಶ್ಚಿತವಾಗಿ ನರಕಕ್ಕೆ ಹೋಗ್ತಾನೆ ಅವನು. ಹಾಗಾಗಿ ಉದಿತೋಪಿ ಗುಣೈ ರಮ್ಯೈ, ಎಷ್ಟು ಬೇಕಾದರೂ ಒಳ್ಳೆ ಗುಣ ಇರ್ಬೋದು, ಆದರೆ ತಂದೆ ತಾಯಿ ಗುರು, ಈ ಗುರು ವರ್ಗಕ್ಕೆ ಸೇರಿರ್ತಕ್ಕಂಥವ್ರು, ಇವ್ರ ಜೊತೆಗೆ ಯಾರು ದ್ವೇಷ ಕಟ್ಕೊಳ್ತಾನೋ ಅವನು ನಾಶ ಆಗ್ತಾನೆ, ನರಕಗಾಮಿ ಆಗ್ತಾನೆ ಅಂಥೇಳಿ ಇಷ್ಟೆಲ್ಲ ಗುರುಗಳನ್ನ ಹೇಳಿದ್ರಲ್ಲ, ಇವ್ರನ್ನ ಶ್ರೇಷ್ಠರು ಯಾರು ಅಂತ ಒಂದು ವಿಮರ್ಶೆ ಮಾಡ್ತಾರೆ. ಗುರುಣಾಂಚೈವ ಸರ್ವೇಷಾಂ, ಇವರೆಲ್ಲರೂ ಗುರುಗಳೇ ಹೋದಾದರೂ ಪೂಜ್ಯ ಪಂಚ ವಿಶೇಷತಃ, 5 ಜನ ಈ ವರ್ಗದಲ್ಲಿ ವಿಶೇಷ ಗೌರವಕ್ಕೆ ಪಾತ್ರರು. ಎಲ್ಲರೂ ಗೌರವಕ್ಕೆ ಪಾತ್ರರೇ, ಅವರಲ್ಲಿ ಕೂಡ 5 ಜನ ವಿಶೇಷವಾದ ಗೌರವಕ್ಕೆ ಪಾತ್ರರು. ಅವರಲ್ಲಿಯೂ ಮೊದಲನೇ 3 ಇನ್ನೂ ಹೆಚ್ಚು ಗೌರವಕ್ಕೆ ಪಾತ್ರರು. 5 ಜನ ಯಾರೆಲ್ಲ ಅಂತಂದರೆ, ಯೋ ಭಾವಯತಿ, ಯಾರು ಜನ್ಮ ಕೊಟ್ಟಿರ್ತಾನೋ ತಂದೆ, ಯಾ ಸೂತೆ, ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ಏನ ವಿದ್ಯಾ ಉಪದಿಶ್ಯತೆ, ವಿದ್ಯೆ ಕೊಟ್ಟ ಗುರು, ಜನ್ಮ ಕೊಟ್ಟ ತಾಯಿ ತಂದೆಯರು, ವಿದ್ಯೆ ಕೊಟ್ಟ ಗುರು 3 ಆಯಿತು. ಜ್ಯೇಷ್ಠ ಭ್ರಾತ, ದೊಡ್ಡಣ್ಣ, ಭರ್ತ, ಸ್ತ್ರೀ ಆದರೆ ಗಂಡ ಗುರುಸ್ಥಾನಕ್ಕೆ ಬರ್ತಾನೆ ಸ್ತ್ರೀಯರಿಗೆ. ಹಾಗಾಗಿ ಮದುವೆ ಅನ್ನೋದು ಉಪನಯನ ಸ್ತ್ರೀಯರಿಗೆ. ಪತಿಯ ಗುರು ಹಾಗಿರ್ಬೇಕು ಅವನು, ಪತಿಯಾದವನು. ವಿವಾಹ ಅನ್ಬೇಕಾದ್ರೆ ಅವನ್ನ ಕರ್ಕೊಂಡು ಹೋಗ್ಬೇಕು ಅವನು. ವಿಶೇಷೇಣ ವಹತಿ, ಅವಳನ್ನ ಎತ್ತಿ ಈ ಜೀವನದಲ್ಲಿ ಆ ಜೀವನದಲ್ಲಿ ಎರಡೂ ಕಡೆಗೆ ಕೊಂಡೊಯ್ಯುವ ಹೊಣೆಗಾರಿಕೆ ಅವನಿಗಿದೆ. ಗುರು ಆಗ್ತಾನೆ ಅವನು ಕೂಡ. ಈ 5 ಗುರುಗಳು ಒಟ್ಟು ಗುರುವರ್ಗದಲ್ಲಿ ಶ್ರೇಷ್ಠ ಅಂತ, ಒಟ್ಟು ಗುರುಸ್ತೋಮದಲ್ಲಿ ಅಂತ. ಅವರಲ್ಲಿ ಕೂಡ ಕೂಡ ತಾಯಿ ಶ್ರೇಷ್ಠ ಅಂತ. ಆತ್ಮನಃ
ತೇಷಾಂ ಮಾತಾ ಸುಪೂಜಿತ, ಅವರಲ್ಲಿ ಕೂಡ ತಾಯಿ ದೊಡ್ಡ ಗುರು. ಜನನಿ ತಾನೇ ಮೊದಲ ಗುರು, ಮೊಟ್ಟ ಮೊದಲು ಗುರುವಾಗ್ತಾಳೆ ಅಂತ. ತುಂಬ ಗೌರವಕ್ಕೆ ಪಾತ್ರಳು, ತಂದೆಗಿಂತಲೂ ಹೆಚ್ಚು ಗೌರವಕ್ಕೆ ತಾಯಿ ಪಾತ್ರಳಾಗ್ತಾಳೆ. ಹೀಗಾಗಿ ರಾಮಾಯಣದಲ್ಲಿ ಒಂದು ಸಂದರ್ಭ ಬರುತ್ತೆ. ರಾಮ ಕೌಸಲ್ಯ ಮನೆಗೆ ಬಂದು ಹೇಳ್ತಾನೆ, ಅಮ್ಮ ಕಾಡಿಗೆ ಹೊರಟೆ, ತಂದೆಯಿಂದ ಆದೇಶ ಆಗಿದೆ, ಪಿತೃವಾಕ್ಯ, ಕಾಡಿಗೆ ಹೊರಟೆ ಅಂತ. ಅವಳು ಒಪ್ಪೋದಿಲ್ಲ, ಇವನು ಬಿಡೋದಿಲ್ಲ. ಕೊನೆಗೆ ಒಂದು ಕಡೆಗೆ ರಾಮನನ್ನು ಕಟ್ಟಿ ಹಾಕೋಕೆ ಪ್ರಯತ್ನ ಮಾಡ್ತಾಳೆ ತಾಯಿ ಕೌಸಲ್ಯ. ಹೇಗೆ ಅಂದರೆ, ನಿನಗೆ ಪಿತೃವಾಕ್ಯ ಹೇಗೆ ಮಾನ್ಯವೋ ಅದಕ್ಕಿಂತ ಹೆಚ್ಚಾಗಿ ಮಾತೃವಾಕ್ಯ ಮಾನ್ಯ, ನಾನು ಹೇಳ್ತಾ ಇದ್ದೇನೆ, ನೀನು ಹೋಗಬೇಡ ನೀನು ಕಾಡಿಗೆ. ಏನು ಮಾಡಬೇಕು ನೋಡಿ, ಆಲೋಚನೆ ಮಾಡಿ. ಮಾತೃವಾಕ್ಯವನ್ನು ಮೀರಿದವನ್ನ ನರಕಕ್ಕೆ ಹೋಗ್ತಾನೆ. ನರಕಕ್ಕೆ ಹೋಗ್ತೀಯ ನೀನು, ನನ್ನ ಅಪ್ಪಣೆ ಇದು, ಹೋಗಬೇಡ ಕಾಡಿಗೆ. ಈಗ ಏನು ಮಾಡಬೇಕು ರಾಮ? ನೀವು ಆಲೋಚನೆ ಮಾಡಿ ಬರೆದು ಕೊಟ್ಟರು ಬರಬೇಕಲ್ಲ, ಏನು ಮಾಡಬೇಕು ರಾಮ, ನೀವಾದ್ರೂ ಏನು ಮಾಡ್ತಾ ಇದ್ರಿ ಅಂತ, ಏನು ಮಾಡಿದ್ರೆ ಸರಿ ಅಂತ. ಈಗ ಒಂದು ಪಿತೃವಾಕ್ಯ ಉಲ್ಲಂಘನೆ ಆಗುತ್ತೆ ಅಥವಾ ಮಾತೃವಾಕ್ಯ ಉಲ್ಲಂಘನೆ ಆಗುತ್ತಲ್ಲ. ಇಲ್ಲಿರು, ನಾನು ಸೇವೆ ಮಾಡುವಂತ ತಾಯಿ ಹೇಳ್ತಾ ಇದ್ದಾಳೆ, ಅಪ್ಪಣೆ ನಂದು ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡೋದು ರಾಮ ಈಗ? ಯಾವ ತಾಳ್ಮದ್ದಲೂ ಇದನ್ನು ಕೇಳಿರೋದಿಲ್ಲ. ಆದರೆ ರಾಮಾಯಣದಲ್ಲಿ ಇದೆ, ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಆ ತಾಯಿ ಮಗನ ಮಧ್ಯೆ ಒಂದು ಅದ್ಭುತವಾದ ಸಂಭಾಷಣೆ ನಡೆಯುತ್ತೆ ಕೌಸಲ್ಯ ಮತ್ತು ರಾಮನ ಮಧ್ಯದಲ್ಲಿ. ಅಲ್ಲಿ ಕೌಸಲ್ಯ ಒಂದು ಪಾಶವನ್ನು ರಾಮನ ಮೇಲೆ ಪ್ರಯೋಗ ಮಾಡ್ತಾಳೆ. ಧರ್ಮಪಾಶ ಅದು ಅಂತ. ಧರ್ಮಕ್ಕಾಗ್ತಾನೆ ಕಾಡಿಗೆ ಹೋಗ್ತಿರೋದು, ಇದು ಧರ್ಮವೇ, ಹೆಚ್ಚಿನ ಧರ್ಮ ಇದು, ಮಾಡು ಇದನ್ನು. ನಿಮಗೆ ತಿಳಿದ ಉತ್ತರ ಬರ್ಕೊಂಡು ಬನ್ನಿ ನೋಡೋಣ. ಏನು ಉತ್ತರ ಹೇಳ್ತಾ ಇದ್ದೀರಿ ನೀವಾದರೆ? ಯೋಚನೆ ಮಾಡಿ. ಹಾಗಾಗಿ ತೇಷಾಂ ಮಾತಾ ಸುಪೂಜಿತ, ಇಷ್ಟೆಲ್ಲ ಗುರುಗಳ ಮಧ್ಯದಲ್ಲಿ 5 ಶ್ರೇಷ್ಠ, 5ರಲ್ಲಿ 3 ಶ್ರೇಷ್ಠ, ತಾಯಿ ತಂದೆ ಗುರು, ಈ 3 ಶ್ರೇಷ್ಠ. ಆ 3ರಲ್ಲಿ ಕೂಡ ತಾಯಿ ತುಂಬ ಶ್ರೇಷ್ಠವಾದ ಒಂದು ಸ್ಥಾನವನ್ನು ಹೊಂದುತ್ತಾಳೆ. ತೇಷಾಂ ಮಾತಾ ಸುಪೂಜಿತ. ಯಾವತ್ ಪಿತಾಚ ಮಾತಾಚ ದ್ವಾವೇತವು ನಿರ್ವಿಕಾರಿಣವು ತಾವತ್ ಸರ್ವಂ ಪರಿತ್ಯಜ್ಯ ಪುತ್ರಸ್ಯ ತತ್ಪರಾಯಣ. ಅಂದರೆ ಅವರಿಗೆ ಸಂದರ್ಭ ಇದ್ದಾಗ, ಅವರಿಗೆ ನಮ್ಮ ಸೇವೆ ಅಗತ್ಯ ಇದ್ದಾಗ ಎಲ್ಲ ಬಿಟ್ಟು ಅದನ್ನೇ ಮಾಡಬೇಕು. ಅವರಿಗೆ ತಮ್ಮ ಕೆಲಸ ತಾವು ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಸ್ಥಿತಿ ಇದ್ದರೆ, ಅವರಿಗೆ ಅಂಥ ಕಷ್ಟಗಳಿದ್ದರೆ, ಬೇರೆ ಯಾವುದೋ ಒಂದು ದೊಡ್ಡ ಕೆಲಸದಲ್ಲಿದ್ದಾನೆ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ಹೇಳೋದಲ್ಲ, ಅಂತ ಬಿಟ್ಟು ಬರಬೇಕು ಅಂತಲೇ ಶಾಸ್ತ್ರ ಅಂತ. ಏನಿದ್ರೂ ಕೂಡ ಬಿಟ್ಟು ಬರಬೇಕು. ಸರ್ವಂ ಪರಿತ್ಯಜ್ಯ ಪುತ್ರ ಸ್ಯಾತ್ ತತ್ಪರಾಯಣ. ಅವರ ಸೇವೆಯನ್ನು ಮಾಡಬೇಕು ಆ ಸಮಯದಲ್ಲಿ. ಇವತ್ತಿನ ಜಗತ್ತು ಮರ್ತಿದೆ ಇದನ್ನು, ಈ ಮಾತನ್ನು. ಅವರೆಲ್ಲ ವಿದೇಶ ಅಮೆರಿಕದಲ್ಲಿ ಇರ್ತಾರೆ, ಅಂತ್ಯಕ್ರಿಯೆಗೂ ಬರೋದಿಲ್ಲ ಅವರು ಎಷ್ಟೋ ಬಾರಿ, ಅಂಥ ಪರಿಸ್ಥಿತಿ ಇರುತ್ತೆ. ಅಥವಾ ಅಂತ್ಯಕ್ರಿಯೆಗೆ ಅವ್ರು ಬರೋ ತನಕ ಕಾಯಬೇಕು ಅಂದರೆ ಶವವನ್ನು ಇಟ್ಕೊಂಡು ಕೊಡಬೇಕಾಗತ್ತೆ ಅವ್ರು ಬರೋ ತನಕ. ಅದು ಒಂದು ರೀತಿ ಶಿಕ್ಷೆ ಅದು, ಸತ್ತವನಿಗೆ ಹಿಂಸೆ ಅದು. ಆ ಶವ ದಹನ ಕೂಡಲೇ ಆಗದೇ ಇದ್ರೆ ಕಷ್ಟ ಆಗತ್ತೆ ಅವನು. ಪಿತಾ ಮಾತಾ ಚ ಸಂಪ್ರೀತವು ಸ್ಯಾತಾನ್ ಪುತ್ರ ಗುಣೀರ್ಯದಿ ಸಪುತ್ರ ಸಕಲಂ ಧರ್ಮಂ ಪ್ರಾಪ್ನುಯಾತ್ ತೇನ ಕರ್ಮಣ. ತಾಯಿ ತಂದೆಯರಿಗೆ ಮಗನ ಗುಣಗಳಿಂದ ಸಂತೋಷ ಆಯಿತು ಅಂತಾದರೆ, ಮಗಳ ಗುಣಗಳಿಂದ ತಾಯಿ ತಂದೆಯರಿಗೆ ಸಂತೋಷ ಆಯಿತು ಅಂತಾದರೆ ಎಲ್ಲ ಧರ್ಮವನ್ನು ಆಚರಿಸಿದಂತೆ ಆಯಿತು. ಅವನು ಅಶ್ವಮೇಧವನ್ನು ಮಾಡಿದಂತೆ ಆಯಿತು, ವಾಜಪೇಯಿಯನ್ನು ಮಾಡಿದಂತೆ ಆಯಿತು, ಅಥವಾ ಎಲ್ಲ ದಾನ ಧರ್ಮಗಳನ್ನು ಮಾಡಿದಂತೆ ಆಯಿತು, ಎಲ್ಲ ವ್ರತಗಳನ್ನು ಕೂಡ ಮಾಡಿದಂತೆ ಆಯಿತು. ಯಾವಾಗ ಅಂದರೆ ಗುಣದಿಂದ, ಮಕ್ಕಳ ಗುಣದಿಂದ ಸಂತೋಷ ಆಗಬೇಕು, ಹಣದಿಂದ ಅಲ್ಲ. ಮನಸ್ಸು, ಗುಣ, ವರ್ತನೆ, ನಡವಳಿಕೆಯಿಂದ ಸಂತೋಷ ಆಗಬೇಕು ತಾಯಿ ತಂದೆಯರಿಗೆ. ಆಗ ಎಲ್ಲ ಧರ್ಮವೂ ಕೂಡ ಅದರಲ್ಲೇ ಸಿದ್ಧಿಯಾಗುತ್ತೆ, ತಾಯಿ ತಂದೆಯರ ಸೇವೆಯಿಂದಲೇ ಸಿದ್ಧ ಆಗತ್ತೆ. ನಾಸ್ತಿ ಪಿತೃಸಮೋ ದೇವ. 33 ಕೋಟಿ ದೇವತೆಗಳಿದಾರಲ್ಲ, ತಂದೆಗೆ ಸಮಾನವಾಗಿ ಯಾರೂ ಇಲ್ಲವಂತೆ. ನಾಸ್ತಿ ಪಿತೃಸಮೋ ದೇವ ನಾಸ್ತಿ ಮಾತೃಸಮೋ ಗುರು. ತಾಯಿ ಅಂತ ಗುರು ಇಲ್ಲ, ತಂದೆ ಅಂತ ದೇವರಿಲ್ಲ, ತಾಯಿ ಅಂತ ಗುರು ಇಲ್ಲ ಅಂತ. ತಯೋ ಪ್ರತ್ಯುಪಕಾರೋಪಿ ನ ಕಥಂಚನ ವಿದ್ಯತೆ. ಅವರು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಅಂತ ಇಲ್ಲ ಅಂತ. ನಾವು ಏನು ಮಾಡಿದ್ರು ಕೂಡ ಅವ್ರ ಋಣ ತೀರೋದಿಲ್ಲ ಅಂತ. ಹೇಗೆ ಋಣ ತೀರುತ್ತೆ? ನಮ್ಮ ಜನ್ಮ ಕೊಟ್ಟವರು, ನಮಗೆ
ನಾವು ಇರೋಕ್ಕೆ ಅವ್ರ ಕಾರಣ. ಏನು ಮಾಡಿ ತೀರಿಸ್ತೀರ ನೀವು ಆ ಋಣವನ್ನು? ಏನೇನೇ ಮಾಡಿದರೂ ಆ ಋಣ ತೀರೋದೇ ಇಲ್ವಂತೆ. ಕೊನೆಗೂ ನಾವು ಋಣಿಗಳೇ ನಮ್ಮ ತಾಯಿ ತಂದೆಯರಿಗೆ. ನೀವು ಒಳ್ಳೆ ಮನೆ ಕಟ್ಸ್ಕೊಡ್ಬೋದು ಅವರಿಗೆ, ಒಳ್ಳೆ ವಾಹನ ಕೊಡ್ಬೋದು, ಒಳ್ಳೆ ಬಟ್ಟೆ ತಂದು ಕೊಡ್ಬೋದು, ಒಳ್ಳೊಳ್ಳೆ ಊಟ ಹಾಕಿಸ್ಬೋದು ಅವರಿಗೆ, ಆರೋಗ್ಯ ನೋಡ್ಕೊಳ್ಬೋದು. ಏನೇ ಆದರೂ ಈ ಋಣ ತೀರೋದಿಲ್ಲ, ತಾಯಿ ತಂದೆಯರ ಋಣ ತೀರೋದಿಲ್ಲ. ಅದಕ್ಕಾಗಿ ರಾಮ ಕಾಡಿಗೆ ಹೋಗಿದ್ದು. ರಾಮ ಅದನ್ನೇ ಹೇಳ್ತಾನೆ. ಕಾಡಿಗೆ ಹೋದ್ಮೇಲೂ ಕೂಡ ವಸಿಷ್ಠರು ಒತ್ತಾಯ ಮಾಡ್ತಾರೆ, ಬಂದ್ಬಿಡು ಅಯೋಧ್ಯೆಗೆ. ಇಲ್ಲ, ಆ ಋಣ ತೀರ್ಸೋಕ್ಕಾಗೋದಿಲ್ಲ. ತಾಯಿ ತಂದೆಯರು ನನಗೇನು ಮಾಡಿದ್ರೋ ಆ ಋಣ ತೀರ್ಸೋಕ್ಕಾಗೋದಿಲ್ಲ. ಕಾಡಲ್ಲೇ ಇರ್ತೇನೆ ಹೇಳಿದ ರಾಮ ಅಂತ. ತಯೋರ್ ನಿತ್ಯಂ ಪ್ರಿಯಂ ಕುರ್ಯಾತ್, ಅವರಿಗೆ ಸಂತೋಷ ಆಗುವಂತೆ ಮಾಡು, ತಂದೆ ತಾಯಿಯರಿಗೆ ಸಂತೋಷ ಆಗುವಂತೆ ಮಾಡು. ಕರ್ಮಣ ಮನಸ ಗಿರ, ಮನಸ್ಸಿನಿಂದ, ಮಾತಿನಿಂದ, ಕೃತಿಯಿಂದ, ತ್ರಿಕರಣಗಳಿಂದ. ಈ 3 ಕರಣಗಳು, 3 ಸಾಧನಗಳು. ಜೀವನದಲ್ಲಿ ಏನೇ ಮಾಡಬೇಕು ಅಂದರೆ ಈ 3ರಲ್ಲಿ ಯಾವ್ದಾದ್ರು ಒಂದು ಬೇಕೇ ಬೇಕು ನಮಗೆ. 3 ಬೇಕು ಅಷ್ಟು ಸತಿ: ಮನಸ್ಸು, ಮಾತು, ಕರ್ಮ. ಈ 3ರಿಂದಲೂ ಕೂಡ ಸತತವಾಗಿ ಅವರಿಗೆ ಸಂತೋಷವಾಗುವಂತೆ ನಡ್ಕೊಳ್ಬೇಕು. ಮತ್ತು ಅವರು ಒಪ್ಪದೇ ಇರೋದನ್ನು ಮಾಡಬಾರದು ಅಂತ. ಯಾವುದೋ ಒಂದು ಧರ್ಮ ಕಾರ್ಯ ಅಂತಲೇ ಆದರೂ ಕೂಡ ಅವರು ಒಪ್ಪದೇ ಹೋದರೆ ಮಾಡಬೇಡ ಅದನ್ನು. ಅವರ ಅನುಮತಿ ತಗೊಂಡು ಮಾಡಬೇಕು, ಅವರ ಆಶೀರ್ವಾದ ತಗೊಂಡು ಮಾಡಬೇಕು ಎನ್ನುವುದು ಶಾಸ್ತ್ರ ಅಂತ. ಇದು ಕೂರ್ಮ ಪುರಾಣ. ಈಗ ನಾವು ಹೇಳಿರುವಂಥದ್ದು ಪುರಾಣಗಳ ಪೈಕಿಯಲ್ಲಿ ಒಂದು 11ನೇ ಅಧ್ಯಾಯ ಕೂರ್ಮ ಪುರಾಣ. ಇಷ್ಟು ಹೇಳಿ ಇದೆಲ್ಲ ಅಂದರೆ ನಾವು ಶಾಸ್ತ್ರದ ಈ ಸಮಯಕ್ಕೆ ತಕ್ಕ ಉದಾಹರಣೆ ಕೊಟ್ಟಿದ್ದು. ಗುರುವರ್ತಮ್ ಅಂತ ಶ್ರವಣಕುಮಾರ ಹೇಳಿದ್ದಕ್ಕೆ ಕೂರ್ಮ ಪುರಾಣದಲ್ಲಿ ಆಧಾರ ಇದೆ ಅಂತ. ಅವ್ರನ್ನ ಗುರು ಅಂತ ಕರೆದ್ನಲ್ಲ ತಂದೆ ತಾಯಿಗಳನ್ನ. ಗುರು ಅಂತ ಯಾಕೆ ಕರಿಬೇಕು ಅಂದರೆ ಗುರುಸ್ಥಾನವೇ ಹೌದು ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇದನ್ನು ಹೇಳಿದ್ವು. ಶ್ರವಣಕುಮಾರನ ಮಾತು ಮುಂದುವರಿತಾ ಇದೆ. ಆತ ಹೇಳ್ತಾನೆ ದಶರಥನಿಗೆ, ಒಂದು ಬಾಣದಿಂದ ನಮ್ಮ 3ರನ್ನು ಕೊಂದು ಬಿಟ್ಟೆಯಲ್ಲ. ಬಂಧವು ನಿಹತವು ವೃದ್ಧವು ಮಾತಾ ಜನಯಿತಾ ಚಮೆ. ಅವರಿಬ್ಬರು ಕುರುಡರಂತೆ, ಕಣ್ಣು ಕಾಣಿಸೋದಿಲ್ಲ ಅವರಿಗೆ ಅಂತ. ಅವರು ವೃದ್ಧರು ಮಾತ್ರ ಅಲ್ಲ, ಅಂಧವು ಅಂತ, ಇಬ್ಬರಿಗೂ ಕಣ್ಣು ಕಾಣಿಸೋದಿಲ್ಲ. ಈಗ ಅವ್ರು ಬಾಯಾರಿದ್ದಕ್ಕೆ ನೀರು ತರೋಕೆ ಹೊರಟಿದ್ದೆ ನಾನು. ಅವ್ರು ಹೇಗೆ ಬಾಯಾರಿಕೆ ತಡ್ಕೋತಾರೆ? ಈಗಲೇ ಮುಂದಿನ ವಿಷಯ ಆಮೇಲೆ. ಸದ್ಯ ಅವರ ನೀರಡಿಕೆಯನ್ನು ಹೋಗಲಾಡಿಸೋ ಸಲುವಾಗಿ ನಾನು ಇಲ್ಲಿ ಬಂದೆ. ದುರ್ಬಲವು, ಅವರಿಗೆ ಎದ್ದು ಬರೋ ಶಕ್ತಿ ಇಲ್ಲ. ಅಂಧವು, ಕಣ್ಣು ಬೇರೆ ಕಾಣಿಸೋದಿಲ್ಲ. ಮತ್ಪ್ರತೀಕ್ಷವು, ನನ್ನನ್ನೇ ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೆ ಬರ್ತಾನೆ ಮಗ ಅಂತ ಕಾಯ್ತಾ ಕೂತಿದ್ದಾರೆ. ಅಲ್ಲಿ ಅವರು ಪಿಪಾಸಿತವು, ತುಂಬ ನೀರಡಿಕೆ ಆಗಿದೆ. ಹೇಗೆ ನೀರಡಿಕೆಯನ್ನು ಸಹಿಸಿ ಯಾರು ಎಂಬುದು ಈ ಮಗನ ಚಿಂತೆ. ಇಂಥವರು ಉತ್ತಮ ಗತಿಯನ್ನು ತಾನೇ ಹೊಂದಬೇಕು. ಇಂಥವರು ಇಂಥ ತಂದೆ ತಾಯಿ ಸೇವೆಯನ್ನು ಮಾಡಿದವರು ಎಂಬುದಾಗಿ ಹೇಳಿ ಆ ಮಣಿಕುಮಾರ ತನ್ನ ತಪಸ್ಸನ್ನು ಮತ್ತು ಅಧ್ಯಯನವನ್ನು ಹಳ್ಳಿದನಂತೆ. ಎಷ್ಟು ತಪಸ್ಸು ಮಾಡಿದೆ ನಾನು, ತಪಸ್ಸಿನ ಹಾಗೆಯೇ ಅಧ್ಯಯನವನ್ನು ಕೂಡ ಮಾಡಿದೆ. ಏನು ಫಲ? ಯಾಕೆ ಸತ್ತು ಬೀಳ್ತಾ ಇದ್ದೇನೆ ನಾನು ಇಲ್ಲಿ? ನಮ್ಮ ತಂದೆ ತಾಯಿಗೆ ಗೊತ್ತಿಲ್ವಲ್ಲ ಇದು? ಮಗ ಸರಯೂ ನದಿ ತೀರದಲ್ಲಿ ಎದೆಗೆ ಬಾಣ ಚುಚ್ಚಿ ಬಿದ್ದಿದ್ದಾನೆ ಅನ್ನೋದು ಅವರಿಗೆ ಗೊತ್ತೂ ಆಗ್ತಾ ಇಲ್ವಲ್ಲ. ಏನು ತಪಸ್ಸು ಮಾಡಿ ಏನು, ಎಷ್ಟು ಅಧ್ಯಯನ ಮಾಡಿ ಏನು? ಅಧ್ಯಯನ ಮಾಡಿದ್ರಿಂದ ಇದೆಲ್ಲ ಆಗಬೇಕಂದ್ರೆ ಅಧ್ಯಯನದಿಂದ ಪುಣ್ಯ ಇದೆ. ನೀವು ಗಮನಿಸ್ಕೋಬೇಕು ಯಾವಾಗಲೂ. ಸದ್ವಿದ್ಯೆಯನ್ನು ಅಧ್ಯಯನ ಮಾಡಿದರೆ ನಿಮಗೆ ತಿಳುವಳಿಕೆ ಬರುತ್ತೆ ಅನ್ನೋದು ಒಂದು ವಿಷಯ. ಪುಣ್ಯ ಇದೆ, ಪ್ರತ್ಯೇಕವಾಗಿ ಪುಣ್ಯ ಇದೆ ಅಂತ. ತುಂಬ ಅಧ್ಯಯನ ಮಾಡಿದಾಗ ತುಂಬ ಪುಣ್ಯ ಬರಬೇಕು. ಎಲ್ಲ ಹೋಯ್ತು ನನ್ನ ಪುಣ್ಯ ಅಂತ ಅವನು ಕೇಳೋದು. ಆ ಮಣಿಕುಮಾರ ಗೊತ್ತೇ ಇಲ್ವಲ್ಲ ಪಾಪ ಅವರಿಗೆ ನನ್ನ ಕತೆ ಹೀಗಾಗಿದೆ ಅಂತ. ಕಥೆ ಅವನದು. ನೂನಂ ತಪಸೋವಾಸ್ತಿ ಫಲಯೋಗ ಶ್ರುತಸ್ಯವ. ಶ್ರುತ ಅಂದರೆ ಅಧ್ಯಯನ, ಕೇಳಿದ್ದು. ಆಗಿನ ಕಾಲದಲ್ಲಿ ಅಧ್ಯಯನ ಅಂದರೆ ಹೀಗಲ್ಲ. ಅಧ್ಯಯನ ಅಂದ್ರೇನು? ಹೀಗೆ ಅಂತ. ಇಲ್ಲಿಂದ ಅಧ್ಯಯನ ಆಗಬೇಕು. ಶ್ರುತಿ ಅಂತ ಕರೆಯೋದು ಇದೇ ಕಾರಣಕ್ಕೋಸ್ಕರ ವೇದವನ್ನು ಅಂತ. ಈಗ ಲಿಪಿ ಬಂದಿರೋವಂಥದ್ದು. ಲಿಪಿ ದೌರ್ಬಲ್ಯದ ಪ್ರತೀಕ. ನಮ್ಮ ಶಕ್ತಿ ಕಡಿಮೆ ಆದಾಗ, ಧಾರಣಾ ಶಕ್ತಿ ಕಡಿಮೆ ಆದಾಗ ಈ ಪುಸ್ತಕ ಎಲ್ಲ ಬೇಕಾಯಿತು. ಅದಕ್ಕಿಂತ ಮೊದಲು ಪುಸ್ತಕ ಬೇಕಾಗ್ತಾ ಇರಲಿಲ್ಲ ಅಂತ. ಹಾಗಾಗಿ ಶ್ರುತಂ ಅಂತ ಹೆಸರು ಅಧ್ಯಯನಕ್ಕೆ. ಅಧ್ಯಯನಕ್ಕೂ ಮತ್ತು ತಪಸ್ಸಿಗೂ ಏನು ಫಲ? ಪಿತಾಯನ್ನಾಂ ನ ಜಾನಾತಿ ಶಯಾನಂ ಪತಿತಂಭವಿ. ನಮ್ಮ ತಂದೆಗೆ ಗೊತ್ತೇ ಇಲ್ವಲ್ಲ ನನ್ನ ಸ್ಥಿತಿ ಹೀಗಾಗಿದೆ ಅಂತ.
ತಿಳ್ಕೊಂಡು ತುಂಬ ದುಃಖ ಆಗುವಂತ ಇನ್ನೊಂದು ಮಾತನ್ನು ಹೇಳ್ತಾನೆ ಮಣಿಕುಮಾರ, ಗೊತ್ತಿದ್ರು ಏನು ಮಾಡಿ ಅನ್ನೋ ಅಂತ. ಚಾನನ್ನಪಿ, ಒಂದು ವೇಳೆ ಗೊತ್ತಿದೆ ಅಂತ ಅನ್ಕೊಳ್ಳಿ, ಏನು ಮಾಡೋಕ್ಕೆ ಸಾಧ್ಯ? ಅಶಕ್ತಿ, ಶಕ್ತಿಯೇ ಇಲ್ಲ. ಸ್ವತಃ ಸ್ನಾನ ಮಾಡ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಶೌಚಕ್ಕೆ ಹೋಗುವ ಶಕ್ತಿ ಇಲ್ಲ. ಇವನ್ನೇ ಮಾಡಿಸ್ಬೇಕು ಎಲ್ಲವನ್ನೂ ಕೂಡ. ಅಶಕ್ತಿ ಅಪರಿಕ್ರಮ ಅಂದರೆ ನಡೆದಾಡ್ಲಾರ ಇಬ್ರು ಕೂಡ ಕುಂಟ್ರು ಅವರು. ಮಣಿಕುಮಾರನ ತಂದೆ ತಾಯಿಗಳು ಇಬ್ಬರಿಗೂ ಕಾಲಿಲ್ಲ, ಕಣ್ಣು ಇಲ್ಲ, ವಯಸ್ಸಾಗಿದೆ, ಇಷ್ಟು ಸೇರಿದೆ. ಹಾಗಾಗಿ ಎದ್ದು ಬರಲಾಗದವನು, ಶಕ್ತಿಯ ಒಂದು ಅಂಶವೂ ಕೂಡ ಇಲ್ಲದೆ ಇರ್ತಕ್ಕಂಥ, ಸಣ್ಣ ಶಕ್ತಿಯೂ ಕೂಡ ಇಲ್ಲದೆ ಇರ್ತಕ್ಕಂಥವನು ತಿಳಿದು ಕೂಡ ಏನು ಮಾಡಿ ಅಂತ ಒಂದು ಉದಾಹರಣೆ ಕೊಡ್ತಾನೆ. ಈಗ ಪಕ್ಕದ ಮರ ಕಡಿತಾ ಇದ್ರೆ ಈ ಮರ ಏನು ಮಾಡೋಕ್ಕೆ ಸಾಧ್ಯ? ಈಚೆ ಮರ ಈಗ ಈ ತನ್ನ ತಂದೆಯೇ ಅಂತ ಅನ್ಕೊಳ್ತಾರೆ, ತನ್ನ ಮಗನೇ ಅಂತ ಅನ್ಕೊಳ್ಳಿ. ಮರಕ್ಕೂ ಕೂಡ ಮಕ್ಕಳು ಮರಿ ಇದೆ ಅಲ್ವಾ, ಮರ ಗಿಡಕ್ಕೂ ಕೂಡ ಮಕ್ಕಳು ಮರಿ ಇದೆ ಅಲ್ವಾ. ಇದೇ ಮರದಿಂದಲೇ ಹುಟ್ಟಿರ್ತಕ್ಕಂಥ ಮತ್ತೊಂದು ಗಿಡ ಮರ ಆಗಿದೆ ಪಕ್ಕದಲ್ಲಿ ಅಂತ ಅನ್ಕೊಳ್ಳಿ. ಆ ಮರವನ್ನು ಯಾರೋ ಕಡಿತಾ ಇದ್ದಾರೆ, ಈ ಮರಕ್ಕೆ ಏನು ಮಾಡೋಕ್ಕಾಗತ್ತೆ? ಅಷ್ಟೇ ನಮ್ಮ ಅಪ್ಪನ ಕತೆ ಅಂತ, ಅದೇ ಸ್ಥಿತಿ ಅಂತ, ಏನು ವ್ಯತ್ಯಾಸ ಇಲ್ಲ. ಅಥವಾ ಆ ನಗ ಅನ್ನೋ ಶಬ್ದಕ್ಕೆ ಪರ್ವತ ಅಂತಲೂ ಕೂಡ ಅರ್ಥವನ್ನು ಹೇಳ್ಬೋದು. ನಗ ಅಂದರೆ ವೃಕ್ಷ ಕೂಡ ಆಗತ್ತೆ, ನಗ ಅಂದರೆ ಪರ್ವತ ಕೂಡ ಆಗತ್ತೆ. ನಗ ಶಬ್ದ ಬಳಸಿದ್ದಾರೆ ಇಲ್ಲಿ. ಈಗ ಪಕ್ಕದ ಪರ್ವತ ಸೀಳಿ ಹೋಗ್ತಾ ಇದ್ರೆ, ಸಿಡಿಲು ಬಿದ್ದೋ ಅಥವಾ ಇನ್ನೊಂದಾಗಿ ಸೀಳು ಹೋಗ್ತಾ ಇದ್ರೆ, ಈಚೆ ಪರ್ವತ ಏನು ಮಾಡೋಕ್ಕೆ ಸಾಧ್ಯ? ನೋಡ್ಬೋದು ಅಷ್ಟೆ, ಸೀಳು ಹೋಗ್ತಾ ಇದೆ ಅಂತ. ಮತ್ತೇನು ಮಾಡೋಕ್ಕೆ ಸಾಧ್ಯ? ಇವ್ರಿಗೆ ನೋಡೋಕ್ಕೂ ಆಗೋದಿಲ್ಲ, ಕಣ್ಣಿಲ್ಲ. ತಂದೆ ತಾಯಿಗಳಿಗೆ ಭಿದ್ಯಮಾನ ವಿಮಾಶಕ್ತ ತ್ರಾತುಮನ್ಯೋ ನಗೋ ನಗಂ, ಅನ್ಯೋ ನಗಃ ನಗಂ ತ್ರಾತುಂ ಅಶಕ್ತಃ. ವಿದ್ಯಮಾನಂ, ಒಂದು ನಗ, ಮರವೋ ಬೆಟ್ಟವೋ, ಮತ್ತೊಂದು ನಗವನ್ನು ಮತ್ತೊಂದು ಮರವನ್ನು ಬೆಟ್ಟವನ್ನು ಕಾಪಾಡೋಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಹೇಳುವಾಗ ಆ ಮುನಿಕುಮಾರ ದೊರೆಯನ್ನು ಗಮನಿಸ್ತಾ ಇದ್ದಾನಲ್ವಾ, ಏನೋ ಒಂದು ಸ್ವಲ್ಪ ಮನಸ್ಸು ಮೃದುವಾಯ್ತಂತೆ ದೊರೆ ಕುರಿತು ಅವನಿಗೆ. ಯಾಕೆಂದರೆ ಆ ಮುಖದಲ್ಲಿ ದುಃಖ ಇದೆ, ಪಶ್ಚಾತ್ತಾಪ ಇದೆ, ದೊರೆಯ ಮುಖದಲ್ಲಿ ಗಾಬರಿ ಇದೆ. ಏನೋ ಇದು ಬೇಕು ಅಂತ ಮಾಡಿದಲ್ಲ ಅಂತ ಅರ್ಥ ಆಗ್ತಾ ಇದೆ ಅದಕ್ಕೆ ಮುನಿಕುಮಾರನಿಗೆ. ಹಾಗಾಗಿ ಮಾತು ಕೊಂಚ ಮೃದುವಾಯ್ತಂತೆ ಅವನದ್ದು, ಮುನಿಕುಮಾರನದ್ದು. ಒಂದು ಸೂಚನೆ ಕೊಡ್ತಾನೆ ದಶರಥನಿಗೆ ಮುನಿಕುಮಾರ, ನೀನೇ ಹೋಗಿ ನಮ್ಮ ತಂದೆಗೆ ಈ ವಿಷಯ ಹೇಳು ಅಂತ. ಇವನು ಹೋಗಿ ಹೇಳೋಕೆ ಸಾಧ್ಯ ಇಲ್ಲ ಅಲ್ವಾ, ಬೇರೆ ಗತಿ ಇಲ್ಲ. ಒಂದು ಕೆಲಸ ಮಾಡು, ನೀನೇ ಹೋಗಿ ನಮ್ಮ ತಂದೆಗೆ ಹೇಳು ಅಂತ. ಕಷ್ಟದ ಕೆಲಸ, ತುಂಬ ಕಷ್ಟದ ಕೆಲಸ, ಆದರೆ ಮಾಡಲೇಬೇಕಾಗಿರುವಂಥದ್ದು ಅಂತ. ಯಾಕೆ ಹೇಳಬೇಕು ಅಂದರೆ ಅದಕ್ಕೆ ಮುನಿಕುಮಾರ ಹೇಳ್ತಾನೆ, ಹೇಳದಿದ್ದರೆ ನಿನ್ನನ್ನು ಸುಟ್ಟು ಬಿಟ್ಟ ತನ್ನ ತಪಸ್ಸಿನಿಂದ. ನಮ್ಮ ತಂದೆ ಕುರುಡ ಇರ್ಬೋದು, ಕುಂಟ ಇರ್ಬೋದು, ಮುದುಕ ಇರ್ಬೋದು, ಆದರೆ ಮಹಾತಪಸ್ವಿ, ಅದ್ಭುತ ತಪಸ್ವಿ. ಹಾಗಾಗಿ ಸೂರ್ಯವಂಶದ ಚಕ್ರವರ್ತಿ ನೀನು, ಅದು ನಿನ್ನನ್ನು ಸುಡಬಲ್ಲ, ಕುಡುತಲಲ್ಲೇ ಸುಡಬಲ್ಲ ಅವನು. ವನಂ ವನ್ಹಿರವೇದಿತಃ, ಕಾಡಿಗಿಚ್ಚು ಹಸಿ ಕಾಡನ್ನು ಸುಟ್ಟು ಉರುಹುವ ಹಾಗೆ ನಿನ್ನನ್ನು ಸುಟ್ಟೇ ಬಿಟ್ಟಾನು ನಮ್ಮ ತಂದೆ ಎನ್ನುವಾಗ ಎರಡಂಶ ಇದೆ ಅಲ್ಲಿ ಈ ಮಾತಿನಲ್ಲಿ. ಒಂದಂಶ ತಂದೆಯ ಪ್ರತಾಪ, ಚಕ್ರವರ್ತಿಯನ್ನು ಸುಡುವ ಶಕ್ತಿ ಅವತ್ತಿನ ಕಾಲದ ತಪಸ್ವಿಗಳಿಗಿತ್ತು ಅಂತ. ಅವನ ಶಕ್ತಿ ಎಷ್ಟು ಅನ್ನೋದು ತೋರಿಸ್ತಾ ಇದೆ ಇದು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಈ ಮುನಿಕುಮಾರನ ಕನಿಕರ, ಕಾರುಣ್ಯ ಅಂತ, ಸುಟ್ಟು ಹೋಗಬೇಡ ಅಂತ, ನಾಶ ಆಗಬೇಡ ಅಂತ. ಯಾರ ಬಗ್ಗೆ ಕನಿಕರ? ತನ್ನನ್ನು ಕೊಂದವನ ಬಗ್ಗೆ ಕನಿಕರ ಅಂತ. ಇದಕ್ಕೆ ಮುನಿ ಅಂತ ಹೇಳೋದು. ಇದನ್ನೇ ನಾವು ಋಷಿತ್ವ ಅಂತ ಕರೆಯೋದು ಅಂತ. ಈಗ ತಾನೇ ತನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ್ದಾನೆ, ತಾನು ಸಾಯ್ತಾ ಇದ್ದಾನೆ, ಆದರೂ ಕೂಡ ಅವನಿಗೆ ಕನಿಕರ ಹೇಗೆ ಅಂದರೆ, ನೀನು ಹೋಗಿ ಹೇಳಿದ್ರಿಂದಾಗಿ ನೀನು ಬಚಾವಾಗ್ತೀಯ, ಅದಕ್ಕೋಸ್ಕರ ಹೋಗಿ ಹೇಳು ಅಂತ, ಬೇರೆ ಕಾರಣ ಅಲ್ಲ ಎಂಬುದಾಗಿ ಹೇಳಿ ಆಶ್ರಮದ ದಾರಿಯನ್ನು ತೋರಿಸ್ತಾನೆ. ಹೆಚ್ಚು ದೂರ ಇಲ್ಲ, ಇಲ್ಲೇ ಹತ್ತಿರ ಇದೆ. ಏಕಪದಿ ರಾಜನ್, ಏಕಪದಿ ಅಂದರೆ ಒಂದೇ ಹೆಜ್ಜೆ ಅಂತ. ಒಂದೇ ಹೆಜ್ಜೆ ಅಂದರೆ ಒಂದೇ ಹೆಜ್ಜೆ ಅಂತ ಅರ್ಥ ಅಲ್ಲ ಅದಕ್ಕೆ, ಮತ್ತೆ ಹತ್ತಿರ ಅಂತ. ಈಗ ಊಟಕ್ಕೆ ಕೂತಿದ್ದಾನೆ, ಬೇಗ ಬನ್ನಿ ಅಂತ ಹೇಳ್ತಾ ಇದ್ರೆ ಅಂತಂದ್ರೆ 2 ತುತ್ತು ಊಟ ಮಾಡ್ಕೊಂಡು ಬರ್ತೇನೆ ಅಂತಂದರೆ
ಅವನು 1-2 ತುತ್ತು ಊಟ ಮಾಡ್ಕೊಂಡು ಬರ್ತಾನೆ. ಹಳೆ ಕಾಲದ ಭಾಷೆಯಲ್ಲಿ ಅಂಥದ್ದೆಲ್ಲ ಇದೆ. 1 ತುತ್ತು ಊಟ ಮಾಡ್ಕೊಂಡು ಬರ್ತಾನೆ ಅಂತ ಹೇಳೋ ಪದ್ಧತಿ ಇದೆ. 1 ತುತ್ತು ಊಟ ಮಾಡ್ಕೊಂಡು ಬರೋದು ಅವನು ಚಂದ್ರಾಯಣವಾ? ಇಲ್ಲ ಅಲ್ವಾ? ಅದು ಭಾಷೆ ಅದು ಅಂತ. ಏಕಪದಿ ಅಂದರೆ ಒಂದೇ ಹೆಜ್ಜೆ ಅಂತ ಹತ್ತಿರ ಇದೆ ಅಂತ, ಹೆಚ್ಚಿಗೆ ದೂರ ಇಲ್ಲ ಅಂತ ಅನ್ನೋ ಅಭಿಪ್ರಾಯ. ಹೆಚ್ಚು ದೂರ ಬಿಟ್ಟು ಬರ್ತಾ ಇರಲಿಲ್ಲ ಅವನು ಅನ್ನೋದನ್ನು ತೋರಿಸ್ತಾ ಇದೆ ಅದು. ಹಾಗಾಗಿ ಪಿತೂರ್ ಆಶ್ರಮ, ನಮ್ಮ ತಂದೆ ಆಶ್ರಮ ಇಲ್ಲೇ ಹತ್ತಿರ ಇದೆ, ಬೇಗ ಹೋಗು, ಈ ವಿಷಯವನ್ನು ನೀನೇ ಹೇಳು, ಅವನನ್ನು ಪ್ರಸನ್ನಗೊಳಿಸು, ನಿನಗವನು ಶಾಪ ಕೊಡದೇ ಇರಲಿ. ನತ್ವಾಂಸ ಕುಪಿತ ಶಪ ಐತಿ, ನಿನ್ನ ನಮ್ಮನ್ನು ಶಪಿಸ್ತೇ ಇರಲಿ ಅನ್ನುವಾಗ ಅವನು ಎಷ್ಟು ದೊಡ್ಡವನು ಅಂತ ಅರ್ಥ ಆಗುತ್ತೆ ನಮಗೆ. ಮುನಿಕುಮಾರ ನೋಡಿ, ನಮಗೆ ಇಂಥ ಒಂದು ಕನಿಕರ ನಮಗಿದೆಯಾ? ಇಂಥ ಒಂದು ಒಳ್ಳೆಯ ಮನಸ್ಸು ನಮ್ಗೆ ಇರೋಕ್ಕೆ ಸಾಧ್ಯವಾ? ಈಗ ತಾನೇ ನಮ್ಮನ್ನು ಕಳೆದವನು, ನಮ್ಮನ್ನು ಕೊಂದವನು ಅಂತ, ಅವನನ್ನು ಉಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತೇವೆ ನಾವು. ಆ ಹೊತ್ತಿನಲ್ಲಿ ನಮಗೆ ಧರ್ಮ ಪ್ರಜ್ಞೆ ಬರುತ್ತಾ ಅಂತ. ಅವನು ಬೇಕು ಅಂತ ಕೊಂದಿದ್ದ, ಅಕಸ್ಮಾತ್ ಕೊಂದಿದ್ದು ಅವನೇನು ಹೇಳಿಲ್ಲ ಇನ್ನು ದಶರಥ. ಇವನೇ ಅರ್ಥ ಮಾಡ್ಕೊಳ್ಳುವಷ್ಟು ಆ ಪ್ರಜ್ಞೆ, ಅವನಿಗೆ ಒಳ್ಳೇದಾಗಲಿ ಅನ್ನೋ ಭಾವ ಎಷ್ಟು ಶ್ರೇಷ್ಠವಾಗಿದೆ ನೋಡಿ. ಯಾಕೆ ನೀವು ರಾಮಾಯಣವನ್ನು ಅವಲೋಕನ ಮಾಡಬೇಕು ಅಂದರೆ ಇದೆಲ್ಲ ಉದಾಹರಣೆಗಳು. ನಮ್ಮ ಮನಸ್ಸು ಹೇಗಿರಬೇಕು. ಕೌಸಲ್ಯ ಬಗ್ಗೆ ದಶರಥ ಹೇಳ್ತಾನಲ್ಲ, ಶತ್ರುಗಳ ಬಗ್ಗೆ ಕೂಡ ನೀನು ವತ್ಸಲೆ ಅಂತ. ವತ್ಸಲ ಚಾನೃಶಂಸಾಚ, ಅವ್ರ ಕುರಿತು ಕೂಡ ನಿನಗೆ ಕಠೋರತೆ ಇಲ್ಲ, ಶತ್ರುಗಳ ಕುರಿತು ಕೂಡ ಅಂತ. ಅಂಥದ್ದೇ ಮನಸ್ಸು ಇದು ಅಂತ ಎಂಬುದಾಗಿ ಹೇಳಿ, ಅಳಿಸಿದವನನ್ನು ಉಳಿಸುವ ಮನಸ್ಸನ್ನು ತೋರಿ, ಆ ಬಳಿಕ ಒಂದೇ ಒಂದು ನಿನ್ನಿಂದ ನನಗೆ ಆಗಬೇಕಾಗಿದೆ. ಆ ಮುನಿಕುಮಾರ ಹೇಳೋದು ಏನಂದರೆ, ಈ ಬಾಣವನ್ನು ಕಿತ್ತು ತೆಗೆದು ಬಿಡು. ವಿಶಲ್ಯಂ ಕುರು ಮಾಂ ರಾಜನ್, ಕಿತ್ತು ತೆಗೆದು ಬಿಡು ಬಾಣವನ್ನು. ಯಾಕೆ ಅಂದರೆ ಇದು ನನ್ನನ್ನು ಹಿಂಸೆ ಪಡಿಸ್ತಾ ಇದೆ. ಬಾಣ ಚುಚ್ಚಿಕೊಂಡಿರೋ ಬಾಣ ಇದೆಯಲ್ಲ, ತುಂಬ ಕ್ಲೇಶ ಪಡಿಸ್ತಾ ಇದೆ. ದಶರಥ ಹಿಂದೆ ಮುಂದೆ ನೋಡ್ತಾನೆ. ಯಾಕೆಂದರೆ ಅವನಿಗಿದೆಲ್ಲ ಗೊತ್ತು. ಈ ಶಸ್ತ್ರವಿದ್ಯೆಯನ್ನು ಚೆನ್ನಾಗಿ ಬಲ್ಲವನು ಅವನು. ಬಾಣವನ್ನು ತೆಗೆದ್ರೆ ಏನಾಗುತ್ತೆ ಅಂತ ಗೊತ್ತವನು. ಏನಾಗುತ್ತೆ ತೆಗೆದ್ರೆ ಹೇಳಿ? ಸತ್ತೋಗ್ಬಿಡ್ತಾನೆ. ಅದು ಹಿಡ್ಕೊಂಡಿರುತ್ತಲ್ಲ, ಒಂದು ಮಟ್ಟಿಗೆ ಅದು ರಕ್ತ ಚಿಮ್ಮದಂತೆ ಮಾಡಿರುತ್ತೆ. ಅದು ಏನೋ ಒಂದು ಮಟ್ಟಿಗೆ ದೇಹವನ್ನು ವ್ಯವಸ್ಥೆಯಲ್ಲಿ ಇಟ್ಟಿರುತ್ತೆ ಬಾಣ ಅಲ್ಲೇ ಇದ್ದಾಗ. ಅದು ಆದರೆ ಕಿತ್ತು ತೆಗೆದಾಗ ಹಿಡಿತ ತಪ್ಪೋಗುತ್ತೆ, ನಿಯಂತ್ರಣ ತಪ್ಪೋಗುತ್ತೆ. ರಕ್ತವು ತುಂಬ ಚಿಮ್ಮಬಹುದು, ಅನೇಕ ಅಸ್ತವ್ಯಸ್ತಗಳು ಒಳಗಡೆ ಏರ್ಪಡ್ಬೋದು. ಹಾಗಾಗಿ ದಶರಥ ಏನು ಯೋಚನೆ ಮಾಡ್ತಾನೆ ಅಂದರೆ, ಸಶಲ್ಯ ಕ್ಲಿಶ್ಯತೆ ಪ್ರಾಣೈ, ಬಾಣ ಒಳಗೆ ಇದ್ದರೆ ಕಷ್ಟಪಡ್ತಾನೆ, ಆ ವೇದನೆ ತಡ್ಕೊಳಕ್ಕಾಗಲ್ಲ. ಕಿತ್ತು ತೆಗೆದ್ರೆ ಆ ವೇದನೆ ಹೋಗುತ್ತೆ, ಪ್ರಾಣವೂ ಹೋಗುತ್ತೆ. ಏನು ಮಾಡಬೇಕು? ಏನು ಮಾಡೋದು? ಇದಕ್ಕೆ ಧರ್ಮ ಸಂಕಟ, ಉಭಯ ಸಂಕಟ ಅಂತ ಹೆಸರು. ಸಶಲ್ಯ ಕ್ಲಿಶ್ಯತೆ ಪ್ರಾಣೈ, ಪ್ರಾಣ ಇರುತ್ತೆ, ಅದ್ರ ಕ್ಲೇಶವೂ ಇರುತ್ತೆ ಪಕ್ಕದಲ್ಲಿ. ಒದ್ದಾಡ್ತಾ ಇದ್ದಾನು ಮುನಿಕುಮಾರ. ವಿಶಲ್ಯ ವಿನಿಶಿಷ್ಯತಿ, ಸತ್ತೇ ಹೋಗ್ತಾನೆ ಬಾಣವನ್ನು ತೆಗೆದ್ರೆ. ಅಂದಾಗ ಆ ಮುನಿಕುಮಾರ ಅಂಥ ಸ್ಥಿತಿಯಲ್ಲಿಯೂ ಕೂಡ ದೊರೆಯ ಸಂದಿಗ್ಧವನ್ನು ಗಮನಿಸ್ತಾನೆ. ಎಂಥ ಸ್ಥಿತಿ ಅಂದರೆ, ದಶರಥನ ಸ್ಥಿತಿ ದುಃಖಿತ, ದೀನ, ಶೋಕಾತುರ, ಇದೆಲ್ಲ ದಶರಥನ ಸ್ಥಿತಿ. ತಾಮ್ಯಮಾನ ಒದ್ದಾಡ್ತಾ ಇದ್ದಾನೆ ದಶರಥನು ಕೂಡ, ಮನಸ್ಸಿನ ಕಷ್ಟ ಅವನಿಗೆ. ಆದರೆ ಶ್ರವಣಕುಮಾರನ ಅಥವಾ ಮುನಿಕುಮಾರನ ಸಂದರ್ಭ ಏನೊಂದು ಸೀದಮಾನ, ಒಂದು ಸುಟ್ಟು ಹೋಗ್ತಾ ಇದೆ ಎಲ್ಲ, ಅವನದೊಂದು ನಾಶ ಆಗ್ತಾ ಇದ್ದಾನೆ ಅವನು ಅಂತ. ವಿವೃತ್ತಾಂಗ, ಮೈಯನ್ನು ಈ ಮೈ ಮುರಿಯುವಾಗ ಮಾಡ್ತಾರಲ್ಲ, ಆ ರೀತಿ ಮೈಯನ್ನು ದೀರ್ಘ ಮಾಡ್ತಾ ಇದ್ದಾನೆ, ಮೈಯನ್ನು ಆಕಳಿಸಿದಂತೆ ಅಥವಾ ಮೈ ಮುರಿದಂತೆ ಲಂಬಿಸ್ತಾ ಇದ್ದಾನೆ. ವೇಷ್ಟಮಾನ ಅಂದರೆ ಒದ್ದಾಡ್ತಾ ಇದ್ದಾನೆ. ಕೃಚ್ಛ್ರಾದುವಾಚ ಅಂತ, ಕಷ್ಟದಿಂದ ಬಾಯಿಂದ ಮಾತುಗಳು ಹೊರಗೆ ಬರ್ತಾ ಇದೆ. ಒಂದೊಂದು ಅಕ್ಷರ ಹೊರಗೆ ಬರುವಾಗಲೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಪರಮಾರ್ಥವತ್ತು ಅತ್ಯಂತ ಆರ್ತನಾಗಿದ್ದಾನೆ. ಇಂಥ ಸ್ಥಿತಿಯಲ್ಲೂ ಕೂಡ ಅವನು ಒಂದು ಮಾತನ್ನು ಹೇಳಿದಂತೆ, ಆ ಮುನಿಕುಮಾರ ದೊರೆಗೆ, ನಿನಗೆ ಬ್ರಹ್ಮಹತ್ಯೆ ದೋಷ ಬರೋದಿಲ್ಲ ಅಂತ. ನನ್ನನ್ನು ಈ ಬಾಣ ತೆಗೆದ ನಾನು ಸಾಯ್ತೇನಲ್ಲ, ನಿನಗೆ ಬ್ರಹ್ಮಹತ್ಯೆ ದೋಷ ಬರೋದಿಲ್ಲ ಅಂತ. ಯಾಕೆಂದರೆ ನಾನು ಬ್ರಹ್ಮವಂಶ ಪ್ರಸೂತ ಅಲ್ಲ,
ಚಿಂತೆ ಮಾಡಿಬಿಡ ನೀನು, ಬ್ರಾಹ್ಮಣ ವಂಶ ಪ್ರಸೂತ ಅಲ್ಲ ನೀನು, ನಿನಗೇನು ಬ್ರಹ್ಮಹತ್ಯೆ ಬರೋದಿಲ್ಲ, ಆ ವ್ಯಥೆ ಬೇಡ, ತೆಗಿ ಬಾಣ. ವೈಶ್ಯಪುತ್ರ ಆ ಮಣಿಕುಮಾರ, ಅವನ ತಂದೆ ವೈಶ್ಯ, ಅವರಿಗೆ ಅಷ್ಟು ಶಕ್ತಿ ಇತ್ತು, ಅಷ್ಟು ಸಾಮರ್ಥ್ಯ ಇತ್ತು ಅಂತ ಅವತ್ತಿನ ಕಾಲದಲ್ಲಿ. ತಪಸ್ಸು ಎಷ್ಟು ದೊಡ್ಡದು ಅಂದರೆ, ವರ್ಣದಿಂದ ಮೇಲಿನವನು ದಶರಥ, ಕ್ಷತ್ರಿಯ ರಾಜ ಅವನು, ಆದರೆ ಅವನನ್ನು ಸುಡುವ ಶಕ್ತಿಯ ವೈಶ್ಯನಿಗಿದೆ. ಹಾಗಾಗಿ ಬ್ರಹ್ಮಹತ್ಯಾ ಕೃತಂ ಪಾಪಂ ಹೃದಯ ದಪನೀಯತಾಂ, ಬ್ರಹ್ಮಹತ್ಯೆ ಬಗ್ಗೆ ಚಿಂತೆ ಮಾಡಬೇಡ. ನ ದ್ವಿಜಾತಿರಹಂ ರಾಜನ್, ನಾನು ಬ್ರಹ್ಮವರ್ಗಕ್ಕೆ ಸೇರಿದವನಲ್ಲ ಎನ್ನುವಾಗ ಬಿಲಿ ಬಿಲಿ ಒದ್ದಾಡಿದಂತೆ. ಆಮೇಲೆ ಒಂದು ಚೂರು ಹೊತ್ತು ಸ್ಪಂದವೇ ಇಲ್ಲದೆ ಅಂತ ಆಯ್ತಂತೆ, ಶರೀರ ಸ್ತಬ್ಧ ಆಯ್ತಂತೆ, ಮತ್ತೆ ಒದ್ದಾಡಿದಂತೆ, ವೇಪಮಾನಸ್ಯ ನಡುಗ್ತಾ ಇದ್ದಂತೆ. ಅಂಥ ಒಂದು ಸ್ಥಿತಿಯಲ್ಲಿದ್ದಾಗ ಅವನ ಮಾತಿನ ಮೇರೆಗೆ, ಅವನ ಅಪೇಕ್ಷೆಯ ಮೇರೆಗೆ ದಶರಥ ಅವನ ಎದೆಯಲ್ಲಿ ಚುಚ್ಚದ ಬಾಣವನ್ನು ಕಿತ್ತು ತೆಗಿತಾನೆ. ಕೊನೆಗೊಮ್ಮೆ ದಶರಥನ ನೋಡಿ ಅವನು ಪ್ರಾಣ ಬಿಟ್ಬಿಡ್ತಾನೆ. ಕೊಟ್ಟ ಕೊನೆಯಲ್ಲಿ ಒಮ್ಮೆ ದಶರಥನ ನೋಡ್ತಾನ ಅವನಷ್ಟು. ಸಮಾಮುದ್ವೀಕ್ಷ್ಯ ಸಂತ್ರಸ್ತಃ ಜಹವು ಪ್ರಾಣಾನ್ ತಪೋಧನ, ಆ ತಪಸ್ವಿ ಕುಮಾರ ಪ್ರಾಣತ್ಯಾಗ ಮಾಡಿದ. ಕೊನೆಯ ದೃಶ್ಯ, ಕೊನೆಯ ದರ್ಶನ ದಶರಥನದ್ದಾಯಿತು ಅವನಿಗೆ, ಮಧುಕುಮಾರನಿಗೆ ಎಂಬುದಾಗಿ ಹೇಳಿ ಕೌಸಲ್ಯಗೆ ಹೇಳ್ತಾ ಇದ್ದಾನೆ, ಭದ್ರೇ ಮಂಗಲಕರಳೆ, ಆ ಸರಯೂ ನದಿಯ ತೀರದಲ್ಲಿ ಅಂತಹ ಒಂದು ಹತಾವಸ್ಥೆಯಲ್ಲಿ, ಮೃತಾವಸ್ಥೆಯಲ್ಲಿ ಬಿದ್ದಂಥ ಮನುಕುಮಾರನನ್ನು ಕಂಡು ವಿಷಣ್ಣೋಸ್ಮಿ, ತುಂಬ ವಿಷಣ್ಣನಾದೆ ನಾನು, ತುಂಬ ದುಃಖಪಟ್ಟೆ ಎಂಬುದಾಗಿ ಕೌಸಲ್ಯ ಹೇಳ್ತಾ ಇದ್ದಾನೆ. ಅವಳಿಗೆ ಕೇಳ್ತಾ ಇದೆಯಲ್ಲೋ ಗೊತ್ತಿಲ್ಲ ಕೌಸಲ್ಯಗೆ, ದಶರಥ ಹೇಳೋದು, ಅವನು ಮಾತ್ರ ಹೇಳ್ತಾ ಇದ್ದಾನೆ. ಆದರೆ ಮುಂದಿದೆ ಇದಕ್ಕಿಂತ ದೊಡ್ಡ ಕಷ್ಟ. ಹೋಗಿ ಅವರಿಗೆ ವಿಷಯ ಹೇಳಬೇಕಲ್ಲ. ಈ ಮುನಿಕುಮಾರನ ತಂದೆ ತಾಯಿಗಳಿಗೆ ಇವನೇ ಹೋಗಿ ನಾನು ನಿಮ್ಮ ಮಗನನ್ನು ಕೊಂದೆ ಅಂತ ಹೇಳಬೇಕಲ್ಲಪ್ಪ. ಹೇಳಿದ ಮೇಲೆ ಏನು ಆಗ್ಬೋದು? ಈ ಮುನಿಕುಮಾರನಿಗೆ ಆಗಿದ್ದೇ ಅವನಿಗೆ ಆಗ್ಬೋದು, ದಶರಥನಿಗೆ ಹೆಚ್ಚೆಂದು ಆಗ್ಬೋದು. ಅದಕ್ಕಿಂತ ದಶರಥನೇ ಹೋಗ್ಬೋದು, ವಂಶವೇ ನಾಶ ಆಗ್ಬೋದು ದಶರಥನದ್ದು. ಎಲ್ಲ ಸಾಧ್ಯತೆಗಳಿದೆ ಅಂತ. ಯಾಕೆಂದರೆ ಒಬ್ಬ ಬ್ರಹ್ಮರ್ಷಿ ಅಥವಾ ಒಬ್ಬ ಮಹರ್ಷಿ ಕೋಪಗೊಂಡಾಗ, ಪರಿತಾಪಗೊಂಡಾಗ, ಇಂಥದ್ದೊಂದು ದೊಡ್ಡ ಅಪರಾಧ ನಡೆದಾಗ ಏನಾಗ್ಬೋದು ಅಂತ ಅನ್ನೋದನ್ನು ಹೇಳೋದು ಕಷ್ಟ ಅಂತ. ಏನು ಬೇಕಾದ್ರೂ ಆಗ್ಲಿಕ್ಕೆ ಸಾಧ್ಯ ಇದೆ ದಶರಥನಿಗೆ. ಹೋಗಬೇಕು ಬಿಡಬೇಕು ಅವನು ದಶರಥ, ಏನು ಮಾಡಬೇಕು ಅವನು? ಹೋಗುವಾಗ ಅವನ ಪರಿಸ್ಥಿತಿ ಮನಸ್ಥಿತಿ ಏನಾಗಿರ್ಬೋದು ಅಂತ ನೋಡಿ. ಕಷ್ಟಗಳು ಹೇಗೆ ಅಂದರೆ, ಆ ಕಡೆಗೂ ಕಷ್ಟ, ಈ ಕಡೆಗೂ ಕಷ್ಟ ಅಂತ, ಎಲ್ಲ ಕಡೆ ಕಷ್ಟ ಅಂತ. ಒಂದು ಹೊಣೆ ತಪ್ಪಿದ ಹೆಜ್ಜೆ ಇದೆಯಲ್ಲ, ಒಂದು ತಪ್ಪು ಹೆಜ್ಜೆ, ಎಂಥ ಒಂದು ಅನರ್ಥಕ್ಕೆ ಕಾರಣ ಆಗ್ಬೋದು ಅಂತ. ಹಾಗಾಗಿ ಯಾವಾಗಲೂ ದೃಷ್ಟಿಪೂತಂ ನಸೇತ್ಪಾದಂ, ನೋಡಿ ಹೆಜ್ಜೆ ಇಡು ಅಂತ. ಅದು ಈ ಕಾಲು ಕಣ್ಣಿಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ, ಅದು ಬದುಕಿನಲ್ಲಿ ಕೂಡ ಹಾಗೆ ಅಂತ. ಸರಿಯಾಗಿ ಪರಾಮರ್ಶೆ ಮಾಡಿ ಹೆಜ್ಜೆ ಇಡಬೇಕು ಹೊರತು ಅವಸರಿಸಿ ಹೆಜ್ಜೆ ಇಟ್ಟರೆ ಏನು ಬೇಕಾದ್ರೂ ಆಗ್ಬೋದು ಅಂತ. ಮುಂದೆ ಹೆಜ್ಜೆ ಇಲ್ಲದೆ ಇರುವಂತೆ ಆಗ್ಬೋದು, ಬಿದ್ದಿದ್ದು ಪ್ರಪಾತ ಆಗ್ಬೋದು ಅಂತ ಎಲ್ಲ ಸಾಧ್ಯತೆಗಳಿದೆ. ಇಂಥ ಒಂದು ಸ್ಥಿತಿಯಲ್ಲಿ ಏಕಾಂಗಿಯಾಗಿ ಕೂತ್ಕೊಂಡು ದಶರಥ ಯೋಚನೆ ಮಾಡ್ತಾನೆ, ಏನು ಮಾಡಲಿ. ಏಕಸ್ತ್ವಚಿಂತೆಯಂ ಬುದ್ಧಿಯ, ದೊಡ್ಡ ಪಾಪವನ್ನು ಮಾಡಿದವನಾಗಿ, ತದಜ್ಞಾನಾತ್, ತಿಳಿದೇ ಮಾಡಿದ್ದು, ಆದರೂ ಕೂಡ ಮಹಾಪಾಪವನ್ನು ಮಾಡಿದವನಾಗಿ, ಸಂಕುಲಿತೇಂದ್ರಿಯ, ಇಂದ್ರಿಯಗಳೆಲ್ಲವೂ ಕೂಡ ವ್ಯಾಕುಲಗೊಂಡವನಾಗಿ, ಏಕಸ್ತ್ವಚಿಂತೆಯಂ ಬುದ್ಧಿಯ, ಏಕಾಂಗಿಯಾಗಿ ಚಿಂತನೆ ಮಾಡಿದೆ. ಏನು ಮಾಡಿದರೆ ಸರಿ ಎಂಬುದಾಗಿ. ಮುಂದಿನ ಭಾಗವನ್ನು ನಾಳೆ ಇಟ್ಕೊಳ್ಳೋಣ. ಇನ್ನೊಂದು ಘಟ್ಟ ಅದು ಮುಂದಿನ ಭಾಗ. ಅವರ ಆಶ್ರಮದಲ್ಲಿ ಏನು ನಡೀತು ಆಮೇಲೆ ಅನ್ನುವಂಥದ್ದು ಮತ್ತೊಂದು ಘಟ್ಟ ಅದು. ನಾಳೆ ಅದನ್ನು ಅವಲೋಕನ ಮಾಡೋಣ. ತುಂಬ ಅದ್ಭುತವಾಗಿರ್ತಕ್ಕಂಥ ಕಥಾಭಾಗ ಇದು. ಸುಮ್ಮನೆ ಶ್ರವಣಕುಮಾರನ ಕಥೆ ಅಂತ ಅಷ್ಟೇ ಕೇಳಿದ್ರೆ ಉಪಯೋಗ ಏನೂ ಇಲ್ಲ. ಇಂಥ ಸೂಕ್ಷ್ಮಗಳ ಜೊತೆಗೆ ನಾವು ಕಥೆಯನ್ನು ಗಮನಿಸಬೇಕು. ಯಾಕೆ ನಾವು ನಮ್ಮ ಪೂರ್ವಜರು ಈ ಕಥೆಗಳನ್ನು ಕೊಟ್ಟಿದ್ದಾರೆ ಅಂದರೆ, ಸುಮ್ಮನೆ ಒಟ್ಟು ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅಲ್ಲ. ರಾಮಾಯಣ ಹೇಳೋದಕ್ಕೊಂದು 1/4 ಗಂಟೆ ಸಾಕು, 10 ನಿಮಿಷದಲ್ಲೇ ಹೇಳ್ಬೋದು. ಪೂರ್ವಂ ರಾಮ ತಪೋವನ ಬೇಗವನ ಮದ್ದು ಇನ್ನೂ ಕಡಿಮೆ ಸಮಯದಲ್ಲಿ ಹೇಳ್ಬೋದು. ಅದಲ್ಲ, ಅಲ್ಲಿ ಸರ್ಗದಲ್ಲಿ, ಶ್ಲೋಕದಲ್ಲಿ, ಪದದಲ್ಲಿ ಸ್ವಾರಸ್ಯಗಳಿರ್ತವೆ. ಎಷ್ಟೋ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮರ್ಮಗಳು, ಸೂಕ್ಷ್ಮಗಳಿರ್ತವೆ. ಅದರ ಸಹಿತವಾಗಿ ನಾವು ಕಥೆಯನ್ನು ಕೇಳಿದರೆ, ಓದಿದರೆ ನಾವು ಮಾಡಿದಂತೆ ಆಯಿತು, ಅಧ್ಯಯನ ಮಾಡಿದಂತೆ ಆಯಿತು. ಇಲ್ಲ ಅಂದರೆ ಏನೂ ಮಾಡಿದಂತೆ ಆಗಲಿಲ್ಲ. ಸಾರಸ್ತು ಯೋಗಿ ವಿಸ್ಪೀತಃ
ತಕ್ರಂ ಪಿಬತಿ ಪಂಡಿತ ಅಂತ ಥರ ಆಗತ್ತೆ ಅದು ಅಂತ. ಹಾಗಾಗಿ ಒಳಗಿನ ಸಾರ ಅದು ಸಿಗೋರಿಗೆ ಸಿಕ್ತು, ನಿಸ್ಸಾರವಾದ ಹೊರಗಿನ ಸಿಪ್ಪೆ ನಾವು ತಿಂದಂತೆ ಆಗ್ಬಿಡತ್ತೆ ಅಂತ ಕೇವಲ ಕಥೆಯನ್ನು ಕೇಳಿದ್ರೆ ಅಂತ. ಹಾಗಾಗಿ ಈ ಸೂಕ್ಷ್ಮಗಳ ಜೊತೆಗೆ ನಾವು ಕಥೆಯನ್ನು ಅವಲೋಕನ ಮಾಡೋಕ್ಕಿರೋವಂಥದ್ದು. ನಾಳೆ ಮುಂದುವರಿಸೋಣ ಮುನಿಕುಮಾರನ ಉಪಾಖ್ಯಾನ. ಇದಕ್ಕೆ ಹೆಸರೇ ಮುನಿಕುಮಾರ ವಧಃ ಅಂತ. ಈ ಸರ್ಗದ ಹೆಸರೇ ಹಾಗೆ, ಋಷಿಕುಮಾರ ವಧಾಖ್ಯಾನಂ ಅಂತಲೇ ಹೆಸರಿರುವಂಥದ್ದು ಇದಕ್ಕೆ. ಹರೇ ರಾಮ್. ಸಂಗವೆತ್ತು ಮನ್ನಿಸಿ ಸಲಹಯ್ಯ ಮನ್ಮ
ಕಾರ್ಯಗಳು ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ಸಾಮಾನ್ಯವಲ್ಲವಿದು ಬ್ರಹ್ಮ ಬರೆದ ಬರಹ, ದೇವದಿಂದಲೇ ಪಡೆಯಲು